ಶ್ರೀ ಗುರುಭ್ಯೋ ನಮಃ. ಕೃಷ್ಣ ರುಕ್ಮಿಣಿಯನ್ನ ವರಿಸಿದ ಬಳಿಕ ಉಳಿದ 8 ಜನ ಸ್ತ್ರೀಯರನ್ನು ಕೂಡ ವರಿಸಿದ ಪ್ರಕರಣವನ್ನೆಲ್ಲ ನಿನ್ನೆ ದಿವಸ ನೋಡಿದ್ವಿ. ಅಷ್ಟಮ ಈಶ್ವರಲ್ಲಿ ಅವರ ತರಗತಿ, ಅವರ ತಾರತಮ್ಯ ಮತ್ತು ಕೃಷ್ಣನಿಗೆ ಯಾರು ಹೆಚ್ಚು ಪ್ರಿಯರಾಗಿದ್ದರು, ಈ ಕೆಲವು ವಿಷಯಗಳನ್ನ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಗಮನಿಸ್ತೇವೆ. ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಬ್ಬರು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯರೇ. ಅವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಶ್ರೀ ಮತ್ತು ಭೂರೂಪದ ಅವತಾರಗಳು. ಅವರಿಬ್ಬರು ಮೊದಲನೇ ಸ್ಥಾನದಲ್ಲಿ ಬರುವಂಥವ್ರು. ಆ ಬಳಿಕ 6 ಜನ ಪಟ್ಟಮಹಿಷಿಯರ ಸ್ಥಾನ ಇದೆ. ಅವರಲ್ಲಿ ಜಾಂಬವತಿ ಪ್ರಧಾನರು. ಹಿಂದೆ ಒಮ್ಮೆ ಹೇಳಿದ್ದೆ, 6 ಜನ ಸ್ತ್ರೀಯರು ಸಮಾನರು. ಮೊದಲು ರುಕ್ಮಿಣಿ ಸತ್ಯಭಾಮಿಯರು, ಆ ಬಳಿಕ ಜಾಂಬವತಿ ಅಂತ ಹೇಳಿದ್ದೆ. ಆ 6 ಜನರಲ್ಲಿ ಕೂಡ ಜಾಂಬವತಿ ಹೆಚ್ಚು ಪ್ರಧಾನರು. ಕೃಷ್ಣನಿಗೆ ಪ್ರೀತಿ ಪಾತ್ರರು ಅಂತ ಅನೇಕ ಜನ ಇದ್ದಾರೆ. ಈ ಬರೀ 8 ಜನ ಅಷ್ಟಮಹಿಷಿಯರಲ್ಲದೆ ಬಲರಾಮ, ಪ್ರದ್ಯುಮ್ನ ಮೊದಲಾದಂತಹ ಅವನ ಸಹೋದರರು, ಮಕ್ಕಳು, ಮೊಮ್ಮಕ್ಕಳು ಇತ್ಯಾದಿ ರೂಪವಾಗಿ ಅನೇಕ ಜನ ಇದ್ದಾರೆ. ಅವರಲ್ಲಿ ಕೃಷ್ಣನಿಗೆ ಪ್ರೀತಿ ಪಾತ್ರರು ಅನಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾಂಬವತಿ ಬಲರಾಮನಿಗೆ ಸಮಾನರು ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೇ ಕೃಷ್ಣಸ್ಯ ಅನ್ಯಾಹ ಕಿಂಚಿತ್ ಊನಾಸ್ಯ ತಸ್ಯಾಹ. ಉಳಿದವರು ಅವಳಿಗಿಂತ ಸ್ವಲ್ಪ ಕಡಿಮೆ, ನೀರ, ಕಾಲಿಂದಿ, ಮಿತ್ರದಿಂದ ಇತ್ಯಾದಿಗಳು. ಜಾಂಬವತಿ ಪ್ರಧಾನಳು ಉಳಿದವರಲ್ಲಿ. ಆ 6 ಜನರಲ್ಲಿ ಕೂಡ ಜಾಂಬವತಿ ಸ್ವಲ್ಪ ಹೆಚ್ಚಿನವಳು ಅಂತ ಹೇಳ್ತಾರಲ್ಲ. ಹೆಚ್ಚಿನವಳು ಅಂದ್ರೆ ಅದು ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಹೆಚ್ಚಿನವಳು ಅಂತ ಅರ್ಥ ಅಲ್ಲ. ಈ 8 ಜನ ಸ್ತ್ರೀಯರಲ್ಲಿ 16,100 ಜನ ಪತ್ನಿಯರಲ್ಲೂ ಮತ್ತು ಈ 8 ಜನರಲ್ಲಿ ಕೂಡ ಲಕ್ಷ್ಮೀ ಸನ್ನಿಧಾನ ಇರ್ತದೆ ಅಂತ ಹೇಳಿದ್ವಿ. ರುಕ್ಮಿಣಿ ಸತ್ಯಭಾಮಿಯರಂತೂ ಸಾಕ್ಷಾತ್ ಶ್ರೀದೇವಿಯರು. ಉಳಿದವರಲ್ಲಿ ಲಕ್ಷ್ಮೀ ಸನ್ನಿಧಾನ ಇದ್ದದ್ರಿಂದ ಭಗವಂತ ಅವರನ್ನ ಪತ್ನಿಯರನ್ನಾಗಿ ಸ್ವೀಕರಿಸಿದ ಅಂತ ಹೇಳಿದ್ವಲ್ಲ. ಆ ಜಾಂಬವತಿ ಉಳಿದ 6 ಜನರಲ್ಲಿ ಆ ಉಳಿದ 5 ಜನರನ್ನು ಬಿಟ್ಟು ತಾನು ಹೆಚ್ಚು ಕೃಷ್ಣನಿಗೆ ಪ್ರೀತಿ ಪಾತ್ರಳಾಗೋದು ಏಕೆಂದ್ರೆ, ಲಕ್ಷ್ಮೀದೇವಿ ಸನ್ನಿಧಾನ ಅವರಲ್ಲೆಲ್ಲರಲ್ಲೂ ಇದ್ರೂ ಕೂಡ ಕೆಲವೊಮ್ಮೆ ಉಳಿದವರಿಗಿಂತ ಹೆಚ್ಚು ಲಕ್ಷ್ಮೀ ಸನ್ನಿಧಾನ ಅವಳಲ್ಲಿ ವ್ಯಕ್ತ ಆಗೋದಿದೆ. ಹಾಗೆ ಲಕ್ಷ್ಮೀ ಸನ್ನಿಧಾನ ಹೆಚ್ಚಾದಾಗ ಆ ಜಾಂಬವತಿ ಉಳಿದವರನ್ನು ಮೀರಿಸ್ತಾರೆ. ನಿಜ ಸ್ವರೂಪ ವಿಚಾರ ಮಾಡಿದರೆ ಜಾಂಬವತಿ ಮತ್ತು ಉಳಿದ 5 ಜನ ಸ್ತ್ರೀಯರ ನಿಜ ಸ್ವರೂಪ ವಿಚಾರ ಮಾಡಿದರೆ ಅವರೆಲ್ಲರೂ ಕೂಡ ಸಮಾನರೇ. ಲಕ್ಷ್ಮೀ ಸನ್ನಿಧಾನ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ, ಹೆಚ್ಚಾದಾಗ ಜಾಂಬವತಿ ಬಲರಾಮನಿಗೆ ಸಮಾನರು ಮತ್ತು ಉಳಿದವರಿಗಿಂತ ಹೆಚ್ಚಿನವರು. ಲಕ್ಷ್ಮೀದೇವಿಯ ಸನ್ನಿಧಾನ ಕಡಿಮೆ ಇದ್ದಾಗ ಆ 6 ಜನರು ಕೂಡ ಪ್ರದ್ಯುಮ್ನನಿಗಿಂತ 20 ಗುಣ ಅಧಿಕರು. ಯದಾ ಆವೇಶ ಸಾಸಮುಪೈತಿ ತತ್ರ ಪ್ರದ್ಯುಮ್ನತಃ 20 ಗುಣಾಧಿಕಾ ಸ್ಯುಃ. 20 ಅಂದ್ರೆ 20 ಗುಣ ಪ್ರದ್ಯುಮ್ನಕ್ಕಿಂತ ಅವರು ಹೆಚ್ಚು ಪ್ರೀತಿ ಪಾತ್ರರು ಭಗವಂತನಿಗೆ. ಲಕ್ಷ್ಮೀದೇವಿಯ ಆವೇಶ ಕಡಿಮೆ ಇದ್ದಾಗ. ಹೀಗೆ ಕೃಷ್ಣ ಅವರೆಲ್ಲರನ್ನೂ ಕೂಡ ಸ್ವೀಕಾರ ಮಾಡಿ ಈ ದ್ವಾರಕಾ ನಗರದಲ್ಲಿ ಸುಖಿಯಾಗಿದ್ದ ಅನ್ನೋ ವರ್ಣನೆ ನೋಡ್ತೀವಿ. ಇದಾದ ಬಳಿಕ ನಾವು ನೋಡುವಂಥದ್ದು ನರಕಾಸುರ ಸಂಹಾರ ಮತ್ತು ಕೃಷ್ಣ 16,100 ಜನ ಸ್ತ್ರೀಯರನ್ನು ಮದುವೆಯಾದಂತಹ ಪ್ರಕರಣವನ್ನ ಹರಿವಂಶ ಮತ್ತು ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಅದನ್ನು ನಾವು ಗಮನಿಸಬೇಕು. ರುಕ್ಮಿಯ ಸಂಹಾರ ಇತ್ಯಾದಿ ಘಟನೆಗಳು ಹಿಂದಿನ ಪ್ರಕರಣದಲ್ಲಿ ಬಂದಿದೆ. ನಾವು ಈ ಹರಿವಂಶವನ್ನ 60ನೇ ಅಧ್ಯಾಯಕ್ಕೆ ಹಿಂದೆ ನಿಲ್ಲಿಸಿದ್ದು. ನಿಮ್ಮ ಎದುರಿಗೆ ಯಾರಾದ್ರೂ ಪುಸ್ತಕ ಇಟ್ಕೊಂಡಿರೋರಾದ್ರೆ ಆ ಮಧ್ಯ 61 ಮತ್ತು 62ನೇ ಅಧ್ಯಾಯವನ್ನು ಬಿಟ್ಟು ನಾನು 63ನೇ ಅಧ್ಯಾಯ ಹೇಳುವನಿದ್ದೇನೆ. ಅದನ್ನ ಸ್ವಲ್ಪ ಗಮನಿಸ್ಬೇಕು ನೀವು. 61 ಮತ್ತು 62ನೇ ಅಧ್ಯಾಯದಲ್ಲಿ ಕೃಷ್ಣನ ಪುತ್ರನಾದಂತಹ ಪ್ರದ್ಯುಮ್ನ ಶುಭಾಂಗಿಯನ್ನು ಮದುವೆಯಾದದ್ದು ಮತ್ತು ಅವನ ಮೊಮ್ಮಗನಾದಂತಹ ಅನಿರುದ್ಧ ಅವನು ಕೂಡ ಮದುವೆಯಾದ ಘಟನೆ. ಮುಂದೆ ಬಲರಾಮ ಸಿಟ್ಟು ಮಾಡಿ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಣಿಯ ಸಂಹಾರ ಮಾಡಿದ 2 ಘಟನೆಗಳು ಬರೋದಿವೆ. ಕೃಷ್ಣನ ಎಲ್ಲಾ ವಿವಾಹಗಳನ್ನು ವರ್ಣನೆ ಮಾಡಿ ಆ ಬಳಿಕ ಕೃಷ್ಣನ ಮೊಮ್ಮಕ್ಕಳು ಮತ್ತು ಮಕ್ಕಳ ಮದುವೆಯನ್ನು ವರ್ಣನೆ ಮಾಡೋಣ ಅಂತ ತಿಳ್ಕೊಂಡು ಆ 2 ಅಧ್ಯಾಯವನ್ನು ಸದ್ಯಕ್ಕೆ ಬಿಟ್ಟಿದ್ದೆ. ಹಾಗಾಗಿ ಪುಸ್ತಕವನ್ನು ಗಮನಿಸ್ತಾ ಇರುವವರು ಆ 2 ಅಂಶಗಳನ್ನು ಸ್ವಲ್ಪ ಗಮನಿಸಬೇಕು. ಅಲ್ಲಿ ಜನಮೇಜಯ ಕೇಳಿದ, ಹಿಂದಿನ ಅಧ್ಯಾಯದಲ್ಲಿ ರುಕ್ಮಿಣಿಯ ಸಂಹಾರ ಆದ ಘಟನೆಯನ್ನು ಹೇಳಿದಿರಿ, ಹಾಗಾಗಿ ಆ ಸಂಹಾರ ಆದ ಬಳಿಕ ಕೃಷ್ಣ ಏನು ಮಾಡಿದ ಅದನ್ನ ಹೇಳಿ.
ದ್ವಾರಕಾ ನಗರಕ್ಕೆ ಅವನು ಬಂದ ಮೇಲೆ ಕುಂದಿನಪುರದಿಂದ ತಾನೇನು ವಿವಿಧ ರೀತಿಯ ಸಂಪತ್ತನ್ನು ತಂದಿದ್ದ, ಆ ಸಂಪತ್ತೆಲ್ಲವನ್ನು ಕೂಡ ಅಲ್ಲಿ ಸರಿಯಾಗಿ ಇಡ್ಲಿಕ್ಕೆ ಅವನು ವ್ಯವಸ್ಥೆ ಮಾಡಿದ. ಮುಂದೆ ನರಕಾಸುರನ ಸಂಹಾರ ಕೃಷ್ಣನ ಕೈಯಿಂದ ಆಗಬೇಕಾಗಿತ್ತು. ಆ ನರಕಾಸುರನಿಗೆ ಸಂಬಂಧಪಟ್ಟಂತೆ ಅವನ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಬೇಕು, ಹರಿವಂಶ ಹೇಳುವಂತೆ. ಆ ನರಕಾಸುರ ಕೃಷ್ಣನ ಕಾರ್ಯಗಳಿಗೂ ಕೂಡ ವಿಘ್ನ ಮಾಡ್ತಿದ್ದ. ಕೃಷ್ಣನ ಸಂಪತ್ತು, ಅವನ ದ್ವಾರಕಾ ನಗರ ಇತ್ಯಾದಿಗಳಿಗೂ ಕೂಡ ಅವನು ಕಂಟಕನಾಗಿದ್ದ. ದೇವರಾಜನಿಗೂ ಕೂಡ ನರಕಾಸುರ ಶತ್ರುವಾಗಿದ್ದ ಮತ್ತು ಆ ದೇವತೆಗಳಿಗೂ ಕೂಡ ಅವನು ಉಪಟವನ್ನ ಮಾಡ್ತಾ ಇದ್ದ. ನರಕಾಸುರ ಯಾರು ಅಂದ್ರೆ, ಹಿಂದೆ ವರಾಹ ರೂಪಿಯಾದಂಥ ಭಗವಂತ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಭೂಮಿಯನ್ನು ಎತ್ತಿ ಹಿಡಿದ, ಭೂದೇವಿಯನ್ನು ಎತ್ತಿ ಹಿಡಿದ. ಆ ಬಳಿಕ ಆ ಭೂದೇವಿಯಲ್ಲಿ ಹುಟ್ಟಿದವನೇ ಈ ನರಕಾಸುರ, ಭಗವಂತನಿಂದ ಹುಟ್ಟಿದವನು. ಅಲ್ಲಿ ಭೂದೇವಿ ಅಂದ್ರೆ ಯಾರು ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಲಕ್ಷ್ಮೀದೇವಿಗೆ ಶ್ರೀ ಮತ್ತು ಭೂ ಅಂತ 2 ರೂಪ ಇದೆ ಅಂತ ಹೇಳಿದ್ವಿ. ಆ ಭೂರೂಪ ಆ ನರಕಾಸುರನ ತಾಯಿ ಅಲ್ಲ. ಅಲ್ಲಿ ಭೂ ಅಂದ್ರೆ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ ಅಂತ ಏನು ಪಂಚಮಹಾಭೂತಗಳಿವೆಯಲ್ಲ, ಈ ಪಂಚಮಹಾಭೂತಗಳಲ್ಲಿ ಕೊನೆಯವಳಾದಂಥ ಭೂದೇವಿ ಇದ್ದಾಳಲ್ಲ, ಆ ಭೂದೇವಿಯೇ ಆ ನರಕಾಸುರನ ತಾಯಿ. ಅವಳು ವರಾಹರೂಪಿಯಾದಂತಹ ಭಗವಂತನಿಂದ ಆ ನರಕಾಸುರನನ್ನು ಹೆಚ್ಚಿದ್ಲು. ಅವನು ಭೂಮಿಯ ಅಂತರಾಳದಲ್ಲಿ ಶಿವಲಿಂಗ ರೂಪವಾದಂಥ ಒಂದು ಗ್ರಹವನ್ನು ನಿರ್ಮಾಣ ಮಾಡಿಕೊಂಡಿದ್ದ, ಅಭೇದ್ಯವಾದಂಥ ಗ್ರಹ. ಅಲ್ಲಿಂದ ಅವನು ಮೇಲಿಂದ ಮೇಲೆ ಹೊರಗೆ ಬಂದು ಸಮಸ್ತ ದೇವತೆಗಳನ್ನ ಮತ್ತು ಋಷಿಗಳನ್ನು ಪೀಡಿಸ್ತಿದ್ದ. ದೇವತೆಗಳಿಗೂ ಋಷಿಗಳಿಗೂ ಅವರ ಯಜ್ಞಯಾಗಾದಿ ಕಾರ್ಯಗಳು, ಪುಣ್ಯತಮವಾದಂಥ ಕಾರ್ಯಗಳಿಗೆ ಅವನು ಮೇಲಿಂದದಲ್ಲಿ ವಿಘ್ನವನ್ನೇ ಮಾಡ್ತಿದ್ದ ಅಂತ ನಾವು ಆ ಘಟನೆಯನ್ನು ನೋಡಿಸ್ಬೇಕು. ಭೂದೇವಿಯ ಮಗನಾದ್ರಿಂದ ಅವನಿಗೆ ಭೌಮಾಸುರ ಅಂತ ಹೆಸರಿತ್ತು. ಭೌಮ ಅಂದ್ರೆ ಭೂಮಿಯಿಂದ ಹುಟ್ಟಿದವನು ಅಂತ ಅರ್ಥ. ಅವನೇನು ಮಾಡಿದ್ದ ಅಂದ್ರೆ, ಹಿಂದೊಮ್ಮೆ ಆನೆಯ ರೂಪವನ್ನು ತಾಳಿ ತ್ವಸ್ಟ್ ಅಂತ ದೇವತೆ ಒಬ್ಬಾತ, ಅವನ ಮಗಳಾದಂಥ ಕಶೇರು ಎಂಬವಳನ್ನು ಹಿಡ್ಕೊಂಡು ಬಂದಿದ್ದ. ಅವಳಿಗೆ 14 ವರ್ಷ ವಯಸ್ಸಾಗಿತ್ತು. ಹಿಡ್ಕೊಂಡು ಬಂದು ಅವಳನ್ನ ತನ್ನ ಪ್ರಾಗ್ಜ್ಯೋತಿಷಪುರ ಅಂತ ಹೇಳಿತ್ತು. ಅದು ಇವತ್ತಿನ ಅಸ್ಸಾಮಿನ ನಗರ ಅಂತ ಹೇಳ್ತಾರೆ. ಗೌಹಾಟಿ ನಗರ ಏನಿದೆ ಅದನ್ನೇ ಪ್ರಾಗ್ಜ್ಯೋತಿಷಪುರ ಅಂತ ಹೇಳೋದಿದೆ. ಅಲ್ಲಿ ಅವಳನ್ನ ಬಂಧಿಸಿ ಇಟ್ಟಿದ್ದ. ಆಮೇಲೆ ಅವಳಿಗೆ ಹೇಳಿದಂತೆ, ದೇವತೆಗಳಲ್ಲಿ, ಮನುಷ್ಯರಲ್ಲಿ ಮತ್ತು ಎಲ್ಲ ಚಕ್ರವರ್ತಿಗಳಲ್ಲಿ ಎಷ್ಟೆಷ್ಟು ಸಂಪತ್ತಿದೆಯೋ, ಎಷ್ಟೆಷ್ಟು ರತ್ನಗಳು ಸಮುದ್ರದ ಆಳದಲ್ಲಿ ಹುದುಗಿವೆಯೋ ಅದನ್ನೆಲ್ಲವನ್ನು ನೀನು ತಂದು ಕೊಡ್ತೇನೆ, ನೀನು ನನಗೆ ಪ್ರಸನ್ನಳಾದರು ಅಂತ ಅವಳ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದ. 16,100 ಜನ ಸ್ತ್ರೀಯನ್ನು ತಂದಿಟ್ಟಿದ್ರು ಕೂಡ ಅವನು ಯಾರ ಮೇಲೂ ಬಲಾತ್ಕಾರವಾಗಿ ಕೈ ಮಾಡಿರಲಿಲ್ಲ. ಹೀಗೆ ಆ ಕಶೇರುವಿಗೂ ಕೂಡ ಮನವೊಲಿಸುವ ಪ್ರಯತ್ನ ಮಾಡಿ ಆತ ತನ್ನ ಅರಮನೆಗೆ ತಂದಿಟ್ಟಿದ್ದ. ಅದಾದ ಬಳಿಕ ಅವನು ಭೂಮಂಡಲದಲ್ಲಿ ಸಿಗುವಂತಹ ವಿವಿಧ ರತ್ನಗಳನ್ನ, ವಿವಿಧವಾದಂತಹ ವಸ್ತ್ರಾಭರಣಗಳನ್ನ ಎಲ್ಲನೂ ತಂದು ಹೋಗ್ತಿದ್ದ ಅವಳಿಗೆ. ತನಗಾಗಿ ಯಾವುದನ್ನು ಅವನು ಇಟ್ಕೊಳ್ಳಿಲ್ಲ. ಆದರೆ ಅವಳು ಮಾತ್ರ ಅವನಿಗೆ ಮನಸ್ಸು ಒಪ್ಪಿಸಲಿಲ್ಲ ಮತ್ತು ಅಲ್ಲಿಗೆ ಅವನು ಸಮಾಧಾನ ಪಡ್ಕೊಳ್ಳಿಲ್ಲ ಆ ಕಶೇರವನ್ನು ವರಿಸಿದ ಬಳಿಕ. ಮುಂದೆ ಅವನು ಸ್ವರ್ಗಲೋಕದಲ್ಲಿರುವಂತಹ, ಭೂಲೋಕದಲ್ಲಿರುವಂತಹ ಬೇರೆ ಬೇರೆ ಎಲ್ಲಿಯಾದರೂ ಯಾವ್ಯಾವ ಸ್ತ್ರೀಯರಿದ್ದರೆ ಅವರನ್ನು ಕೂಡ ಅಪಹಾರ ಮಾಡಿ ತನ್ನ ರಾಜಧಾನಿಯಲ್ಲಿ ತಂದಿಟ್ಕೊಂಡ. ಗಂಧರ್ವ ಕನ್ಯೆಯರನ್ನ, ದೇವ ಮಾನವ ಕನ್ಯೆಯರನ್ನ, ಅಪ್ಸರೆಯರ 7 ಸಮುದಾಯಗಳು, ಅಪ್ಸರಲ್ಲಿ 7 ಕುಲಗಳಿವೆ, 7 ಗುಂಪುಗಳು. ಆ ಗುಂಪುಗಳಿಗೆ ಸಂಬಂಧಪಟ್ಟಂತಹ ಉತ್ತಮ ಅಪ್ಸರೆಯರನ್ನ ಎಲ್ಲರನ್ನು ತಂದು ತನ್ನ ಅಂತಃಪುರದಲ್ಲಿ ಇಟ್ಕೊಂಡಿದ್ದ. ಒಟ್ಟು 16,100 ಜನರನ್ನ ಅವನು ತನ್ನ ಸಮೀಪ ಇಟ್ಕೊಂಡಿದ್ದ ಅಂತ ಆ ಘಟನೆಯನ್ನು ನಾವು ನೋಡ್ತೀವಿ. ಅದಲ್ಲದೆ ಅವನು ಈ ಇಂದ್ರ ಮೊದಲಾದಂತಹ ದಿಕ್ಪಾಲಕರೇನಿದ್ದಾರಲ್ಲ ಅವರಲ್ಲಿ ಇರುವಂತಹ ಎಲ್ಲ ಉತ್ತಮ ವಸ್ತುಗಳನ್ನು ಕೂಡ ತಂದಿಟ್ಕೊಂಡಿದ್ದ. ಇಂದ್ರನ ಉಚ್ಚೈಷ ವಸ್ತು, ಐರಾವತ. ಉಚ್ಚೈಷ ವಸ್ತು ಅಂದ್ರೆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತಹ ಒಂದು ಕುದುರೆ ಅದು. ಐರಾವತ ಅಂದ್ರೆ ಇಂದ್ರನ ಆನೆ. ಆ ಮೊದಲಾದಂತಹ ಉತ್ತಮ ವಸ್ತುಗಳನ್ನು ಕೂಡ ತಂದಿಟ್ಕೊಂಡಿದ್ದ. ಐರಾವತ, ಉಚ್ಚೈಷ ವಸ್ತು, ಕುಬೇರನ ಸಂಪತ್ತಿಗೆ ಅಧಿಪತಿಯಾದಂತಹ ಕುಬೇರನ ನಿಧಿಗಳು, ವಜ್ರ ಮೊದಲಾದಂತಹ ಆಯುಧಗಳು, ಇಂದ್ರನಿಗೆ ಸಂಬಂಧಪಟ್ಟಂತಹ ವಜ್ರ ಮೊದಲಾದ ಆಯುಧಗಳು, ದೇವತೆಗಳ ಸಭೆಗಳು, ದೇವತೆಗಳು ತಾವು ಸೇರಿ ಯಾವಾಗಲೂ ಏನು ಮಾತುಕತೆ ನಡೆಸ್ತಿದ್ರಲ್ಲ ಅಂತ ಸಭೆಗಳು, ಇವೆಲ್ಲವನ್ನು ಕೂಡ ಆತ ತನ್ನ ಅರಮನೆಯಲ್ಲಿ ಅಪಹಾರ ಮಾಡಿಟ್ಕೊಂಡಿದ್ದ.
ಒಟ್ಟು 16,100 ಜನ ಕನ್ಯರನ್ನ ಅಪಹಾರ ಮಾಡಿದ್ದ ಅಂತ ನಾವು ಹರಿವಂಶದಲ್ಲಿ ನೋಡ್ತೀವಿ. ಪದ್ಮಪುರಾಣದಲ್ಲಿ ನೋಡುವಂತೆ ಕೇವಲ 16,000 ಜನ ಕನ್ಯರನ್ನು ಮಾತ್ರ ಅವನು ಅಪಹಾರ ಮಾಡಿದ್ದ. ಒಂದು 100ರ ಸಂಖ್ಯೆ ಕಡಿಮೆ ಇದೆ. ಈ 16,100 ಜನ ಕನ್ಯರನ್ನು ಅವನು ಅಪಹಾರ ಮಾಡಿದ್ದಲ್ಲ, ಅವರ ವಾಸಕ್ಕಾಗಿ ಒಂದು ಪ್ರತ್ಯೇಕವಾದಂತಹ ಪಟ್ಟಣವನ್ನೇ, ತನ್ನ ಪಟ್ಟಣದ ಸಮೀಪದಲ್ಲಿ ಒಂದು ಉಪನಗರ ಇದ್ದಿರಬೇಕು. ಆ ಉಪನಗರವನ್ನು ಅವನು ಸೃಷ್ಟಿ ಮಾಡಿದ. ಅದಕ್ಕೆ ಅಲಕಾನಗರ ಅಂತ ಹೆಸರಿತ್ತು. ಅಲಕ ಅಂತ ಆ ನಗರದ ಹೆಸರು. ಆ ಪ್ರದೇಶದ ಮೇಲ್ವಿಚಾರಣೆ ಮುರು ಅಂತ ಒಬ್ಬ ರಾಕ್ಷಸನಿಗಿತ್ತು. ಬೇರೆ ಪುರಾಣದಲ್ಲಿ ಅವನ ಹೆಸರನ್ನು ನಾವು ಮುರ ಅಂತ ಕೇಳ್ತೇವೆ. ಹಾಗಾಗಿ ಮುರ ಅನ್ನುವ ರಾಕ್ಷಸನ ಸಂಹಾರ ಮಾಡಿದ್ರಿಂದ ಅವನಿಗೆ ಕೃಷ್ಣನಿಗೆ ಮುರಾರಿ ಅಂತ ಹೆಸರು ಬಂತು ಅಂತ. ಅದು ಹರಿವಂಶ ಹೇಳುವಂತೆ ಅವನು ಮುರು ಎಂಬ ಹೆಸರಿನವನಾಗಿದ್ದ. ರು ಅಂತ ಅವನ ಹೆಸರು ಕೇಳ್ತೇವೆ ನಾವು. ಮುರು ಎಂಬ ರಾಕ್ಷಸ, ಅವನ 10 ಮಕ್ಕಳು, ಅವನ ಅನುಯಾಯಿಗಳಾದಂತಹ ಪ್ರಧಾನ ರಾಕ್ಷಸರು. ಹೀಗೆಲ್ಲರೂ ಕೂಡ ಆ ನರಕಾಸುರನ 16,100 ಜನ ಸ್ತ್ರೀಯರೇನಿದ್ರು ಅವರನ್ನ ರಕ್ಷಣೆ ಮಾಡ್ತಿದ್ದ ಅವರೆಲ್ಲರೂ ಕೂಡ. ಅವನು ಅನೇಕ ಘೋರವಾದಂತಹ ತಪಸ್ಸನ್ನು ಮಾಡಿ ವಿವಿಧ ರೀತಿಯಾದಂತಹ ವರಗಳನ್ನು ಕೂಡ ಪಡೆದುಕೊಂಡಿದ್ದ. ಅಲ್ಲಿ ತನಕ ಹಿಂದಿನ ಅನೇಕ ಯುಗಗಳಲ್ಲಿ ಅನೇಕ ಜನ ರಾಕ್ಷಸರು ಸೇರಿ, ದುಷ್ಟರಾದಂತಹ ರಾಕ್ಷಸರು ಸೇರಿ ಎಷ್ಟು ಪಾಪಗಳನ್ನು ಎಲ್ಲರೂ ಸೇರಿ ಏನು ಮಾಡಿದ್ದಲ್ಲ, ಆ ಎಲ್ಲ ಪಾಪಕೃತ್ಯಗಳನ್ನು ಮೀರಿಸುವಷ್ಟು ಪಾಪಕೃತ್ಯಗಳನ್ನು ಇವನು ಒಬ್ಬನೇ ಮಾಡಿದ್ದ, ಈ ನರಕಾಸುರ. ಇವನು ದೇವತೆಗಳ ತಾಯಿಯಾದಂತಹ ಅದಿತಿ ದೇವಿಯು ಕೂಡ ಒಮ್ಮೆ ಹಿಂಸೆ ಮಾಡಿದ್ದ. ಅದಿತಿ ದೇವಿಯ ಕಿವಿಗಳಲ್ಲಿ ದಿವ್ಯಗಳಾದಂತಹ 2 ಸ್ವರ್ಣಕುಂಡಲಗಳಿವೆ. ಆ ಸ್ವರ್ಣಕುಂಡಲಗಳನ್ನು ತಾನು ಅಪಹಾರ ಮಾಡಬೇಕು ಅಂತ ಹೇಳಿ ಆ ದೇವತೆಗಳನ್ನೆಲ್ಲ ಸೋಲಿಸಿ ಅದಿತಿಗೂ ಕೂಡ ಹಿಂಸೆ ಮಾಡಿ ಅವುಗಳನ್ನು ತಂದಿಟ್ಕೊಂಡಿದ್ದ ಸ್ವರ್ಣಕುಂಡಲಗಳನ್ನ. ಅವನಿಗೆ 4 ಜನ ದ್ವಾರಪಾಲಕರಿದ್ದರು. ಹಯಗ್ರೀವ, ನಿಸುಂದ, ಪಂಚನಕ, ಮುರು ಎಂಬುದಾಗಿ ಹೀಗೆ ಆ 4 ಜನ ದ್ವಾರಪಾಲಕರ ಹೆಸರುಗಳು. ಆ ಮುರುವಿಗೆ ಮಹಾಪರಾಕ್ರಮಗಳಂತಹ 1000 ಜನ ಮಕ್ಕಳಿದ್ದರು. ಆ ಮುರುವಿಗೆ ಅಧಿಪತಿಯಾದಂತಹ ನರಕಾಸುರ ಹೇಗೆ ವಿವಿಧ ತಪಸ್ಸುಗಳನ್ನು ಮಾಡಿದ್ದಲ್ಲ, ಹಾಗೆ ಮುರು ಕೂಡ ವಿವಿಧ ತಪಸ್ಸುಗಳನ್ನು ಮಾಡಿ ಬಹಳ ತನ್ನ ಪರಾಕ್ರಮವನ್ನು ಹೆಚ್ಚಿಸಿಕೊಂಡಿದ್ದ, ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದ. ಮೇಲಿಂದ ಮೇಲೆ ಈ ಮುರು ಎಂಬ ರಾಕ್ಷಸ ಮತ್ತು ಅವನ ಮಕ್ಕಳಾದಂತಹ 1000 ಜನ ರಾಕ್ಷಸರು ಇವರೆಲ್ಲರೂ ಕೂಡ ಆಕಾಶಕ್ಕೆ ಹೋಗಿ ಅಲ್ಲಿ ಸಂಚಾರ ಮಾಡುವಂತಹ ಸಿದ್ಧರು, ಚಾರಣರು, ದೇವತೆಗಳು, ಋಷಿಗಳು ಇವರೆಲ್ಲರೂ ಕೂಡ ಭಯ ಉಂಟು ಮಾಡ್ತಿದ್ರು, ಅವರನ್ನ ಹಿಂಸೆ ಮಾಡ್ತಿದ್ರು. ಈ ನರಕಾಸುರನನ್ನ ಮತ್ತು ಅವನ ಅನುಯಾಯಿಗಳಾದಂತಹ 4 ಜನ ದ್ವಾರಪಾಲಕರನ್ನ ಸಂಹಾರ ಮಾಡುವುದಕ್ಕಾಗಿ ಕೃಷ್ಣ ಭೂಲೋಕದಲ್ಲಿ ಅವತಾರ ಮಾಡಿದ್ದ. ಒಮ್ಮೆ ಕೃಷ್ಣ ತನ್ನ ಸಭಾಭವನದಲ್ಲಿ ಕೂತ್ಕೊಂಡಿದ್ದ. ದಾಶಾರ್ಹಿ ಅಂತ ಆ ಸಭಾಭವನದ ಹೆಸರು. 1 ಯೋಜನ ವಿಸ್ತಾರವಾಗಿರ್ತದೆ. ಆ ಸಭೆಯಲ್ಲಿ ಕೃಷ್ಣ, ಬಲರಾಮ ಮೊದಲಾದಂಥವರು, ಸಾತ್ಯಕಿ, ಕೃತವರ್ಣ ಮೊದಲಾದಂಥವರು, ವಿಷ್ಣು ವೀರರು, ಯಾದವ ವೀರರು, ಅಂಧಕ ವೀರರು ಇವರೆಲ್ಲರನ್ನು ಕರೆದುಕೊಂಡು ಆ ಸಭೆಯಲ್ಲಿ ಅವನು ಒಂದು ಮಾತುಕತೆಗಾಗಿ ಕೂತ್ಕೊಂಡಿದ್ದ. ಹೀಗೆ ಕೂತ್ಕೊಂಡಿದ್ದಾಗ ಒಂದು ಸುಗಂಧ ಪೂರಿತವಾದಂತಹ ವಾಯು ಅಲ್ಲೆಲ್ಲ ಬೀಸಕ್ಕೆ ಪ್ರಾರಂಭವಾಯಿತು ಅಂತ ಘಟನೆಯನ್ನು ನೋಡ್ತೇವೆ. ಮತ್ತು ಪುಷ್ಪವೃಷ್ಟಿಯು ಕೂಡ ಆಯಿತು. ಅಂತರಿಕ್ಷದಲ್ಲಿ ಏನೋ ಸ್ವಲ್ಪ ಕೋಲಾಹಲದ ಶಬ್ದವೂ ಕೂಡ ಆಯಿತು. ಈ ಯಾದವ್ ಕೂತ್ಕೊಂಡಿದ್ದಂಥ ಸಭೆ ಏನಿತ್ತಲ್ಲ, ಆ ಸಭೆಯ ಎದುರುಗಡೆ ಒಂದು ದಿವ್ಯವಾದಂತಹ ಆಕೃತಿಯು ಕೂಡ ಪ್ರಕಟ ಆಯಿತು. ನಿಧಾನವಾಗಿ ಆ ಆಕೃತಿ ಈ ಸಭೆಯ ಕಡೆಗೆ ಆಗಮಿಸಿತು. ಇಂದ್ರ ಅಲ್ಲಿ ಕಾಣಿಸಿಕೊಂಡ. ಆಕೃತಿಯ ಮಧ್ಯದಲ್ಲಿ ಬಿಳಿಯ ಆನೆಯ ಮೇಲೆ, ಐರಾವತದ ಮೇಲೆ ಅವನು ಕೂತ್ಕೊಂಡಿದ್ದ. ಪದ್ಮಪುರಾಣ ಹೇಳುವಂತ ಐರಾವತವನ್ನು ನರಕಾಸುರ ಸಂಹಾರ ಮಾಡಿದ್ದ, ಅಪಹಾರ ಮಾಡಿದ್ದ. ಇಲ್ಲಿ ಆ ಬಿಳಿಯ ಆನೆ ಮೇಲೆ ಇಂದ್ರ ಕೂತ್ಕೊಂಡಿದ್ದ. ಅವನು ಆ ಆನೆಯ ವಾಹನದಿಂದಲೇ ಕೃಷ್ಣನ ಬಳಿಗೆ ಆಗಮಿಸಿದ್ದ. ಬಲರಾಮ, ಕೃಷ್ಣ, ಉಳಿದ ಎಲ್ಲ ಯಾದವರು ಕೂಡ ಮೇಲೆದ್ದು ಆ ಇಂದ್ರನನ್ನು ಸ್ವಾಗತ ಮಾಡಿದ್ರು. ರಾಜ ಉಗ್ರಸೇನಿಗೂ ಕೂಡ ಇಂದ್ರ ಆಗಮಿಸಿ ಅವನನ್ನು ಆಲಿಂಗನ ಮಾಡಿಕೊಂಡ. ಅದಾದ್ಮೇಲೆ ಯಾದವ ನಾಯಕರು ಕೊಟ್ಟಂತಹ ಎಲ್ಲ ಆತಿಥ್ಯವನ್ನ, ಉಪಚಾರವನ್ನು ಅವನು ಸ್ವೀಕಾರ ಮಾಡಿ ತನ್ನ ತಮ್ಮನಾದಂತಹ ಕೃಷ್ಣನ ಮುಖಗಮನವನ್ನು ನೋಡಿ ಈ ತರ ಹೇಳಿದ್ನಂತೆ, ನನಗೊಂದು ವಿಶಿಷ್ಟವಾದಂತಹ ಕೆಲಸ ಇವತ್ತು ಆಗಬೇಕಾಗಿದೆ. ಆ ಕೆಲಸಕ್ಕಾಗಿ ನಾನು ಇವತ್ತು ನಿನ್ನ ಬಳಿಗೆ ಆಗಮಿಸಿದ್ದೇನೆ, ಅದನ್ನು ಏನು ಅಂತ ಹೇಳ್ತೇನೆ ಕೇಳು ಅಂತ ಹೇಳಿದ. ಇಂದ್ರ ಸ್ವಯಂ ಬಂದು ಕೃಷ್ಣನ ಎದುರಿಗೆ ನರಕಾಸುರನ್ನು ಕೊಲ್ಲುವಂತಹ ಒಂದು ಕೆಲಸ ನಿನ್ನ ಕೈಯಿಂದ ಆಗಬೇಕಾಗಿದೆ ಅಂತ ಹೇಳಿಕೊಂಡ. ಈಗ ನಾವು ಆ ಕಥೆಯನ್ನು ನೋಡ್ತೀವಿ. ಆದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ
ಇಂದ್ರ ಸ್ವಯಂ ಬರಲಿಲ್ಲ, ಹೊರತು ಉಳಿದ ದೇವತೆಗಳು ಅಲ್ಲಿಗೆ ಬಂದರು. ಉಳಿದ ದೇವತೆಗಳು ಮತ್ತು ಋಷಿಗಳು ಬದರಿ ಕ್ಷೇತ್ರದಿಂದ ಕೃಷ್ಣನ ಸಮೀಪಕ್ಕೆ ಬಂದು ಕೃಷ್ಣನನ್ನ ಪ್ರಾರ್ಥನೆ ಮಾಡಿದರು. ನರಕಾಸುರನ ಹಾವಳಿಯಿಂದ ನಮಗೆ ಮುಕ್ತಿಯನ್ನು ತಂದುಕೊಡುವಂತ ಹೀಗೆ ತಾತ್ಪರ್ಯ ಹೇಳುವುದೊಂದು ವ್ಯತ್ಯಾಸದ ಸಂಗತಿ ಅಲ್ಲಿದೆ. ಬ್ರಹ್ಮನ ವರಬಲದಿಂದ ಕೊಬ್ಬಿರುವಂತಹ ನರಕಾಸುರ ಎಂದು ರಾಕ್ಷಸ ಒಬ್ಬ ಇದ್ದಾನೆ. ಆ ಇಂದ್ರ ಹೇಳಿದ, ನಮ್ಮ ದೇವಮಾತೆಯಾದಂತಹ ಅದಿತಿಯ ಕರ್ಣಕುಂಡಲಗಳನ್ನು ಕೂಡ ಅವನು ಅಪಹಾರ ಮಾಡಿದ್ದಾನೆ. ದೇವತೆಗಳಿಗೂ ಋಷಿಗಳಿಗೂ ಯಾವತ್ತೂ ಅವನು ಕಿರುಕುಳ ಕೊಡ್ತಾನೆ. ಹಾಗಾಗಿ ಆ ನರಕಾಸುರನ್ನು ಸಂಹಾರ ಮಾಡಬೇಕಾದಂತಹ ಕೆಲಸವೊಂದನ್ನು ಈಗ ನೀನು ಮಾಡಬೇಕಾಗಿದೆ. ಗರುಡ ನಿನ್ನನ್ನ ಆ ನರಕಾಸುರನ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ನರಕಾಸುರ ಬೇರೆ ಯಾರಿಗೂ ಮಣಿಯುವಂಥವನಲ್ಲ. ಹಾಗಾಗಿ ಶೀಘ್ರವಾಗಿ ಕೆಲಸವನ್ನು ಮಾಡುವಂತ ಇಂದ್ರ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ. ಭಾಗವತದಲ್ಲಿ ಬರುವಂತೆ ನಾವು ಆ ನರಕಾಸುರನ ಮಹತ್ವ, ಅವನ ಪರಾಕ್ರಮವನ್ನು ಗಮನಿಸಬೇಕು. ವರುಣನ ಛತ್ರ, ವರುಣನ ಅನೇಕ ಸಂಪತ್ತುಗಳಲ್ಲಿ ಛತ್ರ ಒಂದು ಅದ್ಭುತವಾದಂತಹ ಸಂಪತ್ತು. ಆ ಛತ್ರ ಯಾವತ್ತೂ ಕೂಡ ಸಂಪತ್ತನ್ನು ಸುರಿಸುವಂಥದ್ದು ಮತ್ತು ಅಮೃತವನ್ನು ಸುರಿಸುವಂಥದ್ದು. ಬಹಳ ವಿಸ್ತಾರವಾದಂತಹ ಸಂಪತ್ತು. ಅದಿತಿಯ ಕುಂಡಲಗಳನ್ನ ಮತ್ತು ಮೇರು ಪರ್ವತದಲ್ಲಿ ದೇವತೆಗಳ ಸ್ಥಾನವಾಗಿತ್ತು ಒಂದು ಮಣಿಪರ್ವತ, ಅದನ್ನು ಕೂಡ ನರಕಾಸುರ ಸಂಹಾರ ಮಾಡಿದ್ದ. ಇಂದ್ರ ಆ ಭೌಮನ ಅಂದ್ರೆ ನರಕಾಸುರನ ಉಪಟಳವನ್ನು ತಾಳದೆ ದ್ವಾರಕಾ ನಗರಕ್ಕೆ ಬಂದು ಆ ಕೃಷ್ಣನಿಗೆ ಆ ನರಕಾಸುರ ಮಾಡಿದಂತಹ ಎಲ್ಲ ಅನಾಚಾರ ಅತ್ಯಾಚಾರಗಳ ಬಗ್ಗೆ ವಿವರಣೆ ಹೇಳಿದ. ವಿವರಣೆ ಹೇಳಿ ಆತನನ್ನ ನರಕಾಸುರನನ್ನು ಕೂಡಲೇ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಆಗ ಕೂಡಲೇ ಸತ್ಯಭಾಮೆಯ ಜೊತೆಗೆ ಕೃಷ್ಣ ಗರುಡ ವಾಹನವನ್ನು ಏರಿ ಆ ನರಕಾಸುರನ ರಾಜಧಾನಿಯಾದಂತಹ ಪ್ರಾಗ್ಜ್ಯೋತಿಷಪುರ ಅಂತ ಹೇಳಿತ್ತು ಅಲ್ಲಿಗೆ ಧಾವಿಸಿದ ಅಂತ ಕಥೆ ನಾವು ನೋಡ್ತೀವಿ ಭಾಗವತದಲ್ಲಿ. ತಾತ್ಪರ್ಯನ್ನೇ 20ನೇ ಅಧ್ಯಾಯದಲ್ಲಿ 86ನೇ ಶ್ಲೋಕ ಹೇಳುವಂತೆ ಎಲ್ಲ ಋಷಿಗಳು ಬದರಿಯಿಂದ ಬಂದು ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ರು. ವೈದಿಕ ಸ್ತೋತ್ರಗಳಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಅದಾದ್ಮೇಲೆ ಇಂದ್ರಾದಿ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಗರುಡನನ್ನ ನೆನೆಸಿದ. ಗರುಡ ಕೂಡಲೇ ಬಂದ. ಆ ಗರುಡನನ್ನು ಏರಿ ಸತ್ಯಭಾಮೆಯ ಜೊತೆಗೆ ಕೃಷ್ಣ ಆ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟ. ಈ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗೋಕ್ಕಿಂತ ಮೊದಲು ಸತ್ಯಭಾಮೆ ಒಂದೆರಡು ವ್ರತಗಳನ್ನು ಮಾಡಿದ್ಲು, ಕಠಿಣವಾದಂತಹ ವ್ರತಗಳನ್ನು ಮಾಡಿದ್ಳು ಅಂತ ಆ ಕಥೆಯನ್ನು ನಾವು ನೋಡ್ತೀವಿ ತಾತ್ಪರ್ಯದಲ್ಲಿ. ನಿತ್ಯೈವ ಪ್ರಕೃತಿ ಸ್ವೇಚ್ಛೆಯೈವ ಜಗಚ್ಚಿಕ್ಷಾರ್ಥಂ ದ್ವಾದಶೀಂ ಭೀಮಸಂಜ್ಞಾಂ ಉಪೋಷ್ಯ ಬಭ್ರೆ ಕೋಟಿಧಾರಾ ಜಲಸ್ಯ ವಿಷ್ಣೋ ಪ್ರೀತ್ಯರ್ಥಂ ಸೈವ ಹಿ ಸತ್ಯಭಾಮ. ಸತ್ಯಭಾಮೆ ನಾಶರಹಿತವಾದಂಥ ಲಕ್ಷ್ಮಿಯೇ, ಉಳಿದವರಂತೆ ಸಾಮಾನ್ಯ ಸ್ತ್ರೀ ಅಲ್ಲ ಅವಳು. ಆದರೂ ಕೂಡ ತನ್ನ ಸ್ವಂತ ಅಪೇಕ್ಷೆಯಿಂದ, ತನ್ನ ಮನಸ್ಸಿನ ಅಪೇಕ್ಷೆಯಂತೆ ಮತ್ತು ವಿಷ್ಣುವಿನ ಪ್ರೀತಿಗಾಗಿ ಮತ್ತು ಜಗತ್ತಿನ ಸ್ತ್ರೀಯರು ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಅವಳು ಒಂದು ವ್ರತವನ್ನು ಮಾಡಿದ್ಲು ಅಂತ ಕಥೆಯನ್ನು ನಾವು ನೋಡ್ತೇವೆ. ಜಗಚ್ಚಿಕ್ಷಾರ್ಥಂ ದ್ವಾದಶೀಂ ಭೀಮಸಂಜ್ಞಾಂ, ಭೀಮದ್ವಾದಶಿ ಎನ್ನುವಂಥ ವ್ರತವನ್ನು ಸಂಕಲ್ಪ ಮಾಡಿಕೊಂಡು ಆ ವ್ರತವನ್ನು ಆಚರಣೆ ಮಾಡಿದ್ಲು ಅಂತ ಬರ್ತದೆ. ಅದೇನು ಭೀಮದ್ವಾದಶಿ ವ್ರತ ಅಂತಂದ್ರೆ, ಮತ್ಸ್ಯ ಪುರಾಣ, ಅಗ್ನಿಪುರಾಣ, ಪದ್ಮಪುರಾಣ ಇತ್ಯಾದಿ ಅನೇಕ ಪುರಾಣಗಳಲ್ಲಿ ಅದರ ಬಗ್ಗೆ ನಾವು ವರ್ಣನೆಯನ್ನು ಕೇಳ್ತೀವಿ. ಬೇರೆ ಬೇರೆ ಪುರಾಣಗಳಲ್ಲಿ ಅದರ ವರ್ಣನೆ ಇದೆ. ಹಯೋಧನ ಪುರಾಣದಲ್ಲಿ ಹೇಳುವಂತೆ ಆ ವ್ರತದ ಸ್ವರೂಪ ಮತ್ತು ಬನ್ನಂಜಿ ಗೋವಿಂದೇಶ್ವರ ಹೇಳುವಂತೆ ಆ ವ್ರತದ ವಿಸ್ತಾರ ಇವೆಲ್ಲೂ ಕೂಡ ಸ್ವಲ್ಪ ವಿಭಿನ್ನವಾಗಿದೆ. ಮತ್ತು ಮತ್ಸ್ಯ ಪುರಾಣದ 68ನೇ ಅಧ್ಯಾಯದಲ್ಲಿ ಬರುವಂತೆ ಮಾಘ ಶುದ್ಧ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಸ್ತ್ರೀಯಾದವರು. ಪುರುಷರು ಮಾಡಬಹುದು. ಸ್ತ್ರೀ ಮಾಡುವ ಉದ್ದೇಶ ಮತ್ತು ಪುರುಷರು ಮಾಡುವ ಉದ್ದೇಶ ಬೇರೆ ಬೇರೆ ಅಷ್ಟೇ. ಮಾಘ ಶುದ್ಧ ಏಕಾದಶಿ ದಿವಸ ಉಪವಾಸ ಮಾಡಿ ಅವತ್ತು ರಾತ್ರಿ ದಿವಸ ಜಾಗರಣೆ ಮಾಡಬೇಕು. ಜಾಗರಣೆ ಅಂದ್ರೆ ಕೇವಲ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಜಾಗರಣೆ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಅದು ಸ್ವಲ್ಪ ಸುಲಭವಾದ ಕೆಲಸವೇ. ಈ ಉಪವಾಸದ ಈ ವ್ರತದ ನಿಯಮದಂತೆ ಕೃಷ್ಣಾರ್ಜುನದ ಮೇಲೆ ಕೂತ್ಕೊಳ್ಬೇಕು. ಕೃಷ್ಣಾರ್ಜುನದ ಮೇಲೆ ಕೂತ್ಕೊಂಡು ತಲೆಯ ಮೇಲೆ ಒಂದು ಗಡಿಗೆಯನ್ನು ನೇತು ಹಾಕೊಳ್ಬೇಕು. ಮೇಲಿನ ತಲೆಗೆ ಛಾವಣಿಗೆ ಒಂದು ಗಡಿಗೆಯನ್ನು ನೇತು ಹಾಕಬೇಕು. ಆ ಗಡಿಗೆಗೆ ಒಂದು ಸಣ್ಣ ತೂತಿರ್ಬೇಕು. ಇಡೀ ರಾತ್ರಿ ನಿಮ್ಮ ತಲೆ ಮೇಲೆ ಹನಿ ಹನಿಯಾಗಿ ನೀರು ಬೀಳ್ತಿರ್ಬೇಕು. ಪರಶಿವನ ತಲೆಯ ಮೇಲೆ ನೀರು ಹೇಗೆ ಬೀಳ್ತಿರ್ತದಲ್ಲ ಅದರಂತೆ ತಲೆಯ ಮೇಲೆ ಆ ನೀರು ಬೀಳ್ತಿರ್ಬೇಕು. ಹೀಗೆ ಆ ವ್ರತದ ಸ್ವರೂಪ ಅದು. ಶಕ್ತಿ ಇದ್ದಷ್ಟು ಹೆಚ್ಚು ನೀರನ್ನು ಬೀಳ್ಕೊಳ್ಬೇಕು. ಹೆಚ್ಚು ಮಾಡಿದಷ್ಟು ಹೆಚ್ಚಿನ ಪುಣ್ಯ. ಹೀಗೆ ಆ ಕ್ಷೀರಧಾರೆಯನ್ನ ಬೆಳಗಿನ ಜಲಧಾರೆಯನ್ನು ತಲೆ ಮೇಲೆ ಹಾಕೊಂಡು ಬೆಳಗಿನ ಹೊತ್ತಿನಲ್ಲಿ ಭಗವಂತನಿಗೆ ಕ್ಷೀರಧಾರೆಯನ್ನು ಅರ್ಪಣೆ ಮಾಡಬೇಕು. ಮತ್ತು ಬೆಳಗಿನ ಹೊತ್ತಿಗೆ ಕೇವಲ ಹಾಲಿನಿಂದ ಪಾಲನೆ ಮಾಡಬೇಕು. ಪೂರ್ಣ ಭೋಜನವನ್ನು ಮಾಡಿ ಪಾಲನೆ ಮಾಡೋದು ಹಾಲಿನಿಂದ ಪಾಲನೆ ಮಾಡಬೇಕು.
ಕೃಷ್ಣನ ಆಜ್ಞೆಯಂತೆ ಭೀಮಸೇನಿಗೆ ವ್ರತವನ್ನು ಮಾಡಿದ್ದ. ಹಾಗಾಗಿ ಅದಕ್ಕೆ ಭೀಮದ್ವಾದಶಿ ವ್ರತ ಅಂತ ಹೇಳಿದರು. ಬೃಹನ್ನಾರದೀಯ ಪುರಾಣದಲ್ಲಿ ಮತ್ತು ಮತ್ಸ್ಯ ಪುರಾಣದಲ್ಲಿ ಕೂಡ ಇದರ ವಿವರಣೆ ಇದೆ. ಇದು ಹರಿವಂಶ ಪುರಾಣಿಕರ ವಿವರಣೆ. ಬನ್ನಂಜ ಗೌತಂಕರು ಹೇಳುವಂತೆ ಈ ಭೀಮದ್ವಾದಶಿ ವ್ರತವೇ ಬೇರೆ ಮತ್ತು ಕೋಟಿಧಾರ ವ್ರತ ಅಂತ ಏನು ಬರ್ತಾರೆ, ತಲೆ ಮೇಲೆ ನೀರು ಹಾಕಿಕೊಳ್ಳೋ ವ್ರತ, ಅದು ಬೇರೆ. ಎರಡೂ ವ್ರತಗಳು ಬೇರೆ ಬೇರೆ. ಆದರೆ ಆ ಸತ್ಯಭಾಮೆ ಆ ಕೋಟಿಧಾರ ವ್ರತವನ್ನೇ, ತಲೆ ಮೇಲೆ ನೀರು ಹಣಿಸಿಕೊಳ್ಳುವಂತಹ ವ್ರತವನ್ನೇ ಭೀಮದ್ವಾದಶಿ ದಿವಸ ಮಾಡಿದ್ರಷ್ಟೇ. ಎರಡೂ ವ್ರತಗಳು ಬೇರೆ ಬೇರೆ. ಹರಿವಂಶ ಪುರಾಣಕ್ಕೆ ಹೇಳುವಂತ ಅವೆರಡೂ ಕ್ರಿಯೆಗಳು ಕೂಡ ಒಂದೇ ವ್ರತದ ಅಂಗ, ವ್ರತ ಒಂದೇ, ಅದರಲ್ಲಿ ಎರಡು ಪ್ರಕ್ರಿಯೆಗಳು ಬೇರೆ ಬೇರೆ ಅಷ್ಟೇ. ಆದರೆ ಗೋವಿಂದಾಚಾರ್ಯರು ಆ ಎರಡು ವ್ರತಗಳನ್ನೇ ಬೇರೆ ಬೇರೆ ಅಂತ ಹೇಳ್ತಾರೆ. ಪದ್ಮಪುರಾಣ, ಅಗ್ನಿಪುರಾಣ ಮೊದಲಾದಂತಹ ವಿವರಣೆಗಳನ್ನು ಅವ್ರು ಹೇಳ್ತಾರೆ. ಹರಿವಂಶದಲ್ಲಿ ಕೂಡ ಮುಂದೊಂದು ಕಡೆ ಅದನ್ನು ಬರುವಂತೆ ಇರುವಂತ ಕಾಣಿಸ್ತದೆ. ದಕ್ಷಿಣ ಭಾರತದ ಪಾಠಾನುಸಾರಿ ಅಂತ ಹರಿವಂಶದಲ್ಲಿ ಆ ಕಥೆಯನ್ನು ನಾವು ಬಹುಶಃ ಗಮನಿಸ್ತೇವೆ. ನಾಗಶುದ್ಧ ಏಕಾದಶಿ ದಿವಸ ಉಪವಾಸ ಮಾಡಿ ಆಮೇಲೆ ದ್ವಾದಶಿ ದಿವಸ ಪಾಲನೆ ಮಾಡುವಂಥದ್ದು ಅದು ಭೀಮದ್ವಾದಶಿ ವ್ರತ. ಬನ್ನಂಜ ಗೋವಿಂದಾಚಾರ್ಯ ಅದನ್ನು ವರ್ಣನೆ ಮಾಡುವಂತೆ. ಇನ್ನು ಕೋಟಿಧಾರ ವ್ರತ ಅಂತ ಏನಿದೆಯಲ್ಲ, ಕೋಟಿ ಅಂದ್ರೆ ಹಸುವಿನ ಕೊಂಬಿರ್ತದಲ್ಲ, ಆ ಕೊಂಬಿನ ಮೇಲಿಂದ ನೀರು ಸುರಿಬೇಕು. ಸುರಿದು ಅದು ಸ್ತ್ರೀಯ ತಲೆ ಮೇಲೆ ಬೀಳಬೇಕು. ಹೀಗೆ ಪದ್ಮಪುರಾಣ ಮೊದಲಾದಂಥ ಕೆಲವು ಪುರಾಣಗಳಲ್ಲಿ ವರ್ಣನೆ ಇದೆ. ಅದಕ್ಕೆ ಅವ್ರು ಮೊದಲು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ತನ್ನ ಗಂಡನ ಅನುಮತಿಯನ್ನು ತಗೊಂಡು, ಅತ್ತೆ ಮಾವಂದಿರ ಅನುಮತಿಯನ್ನು ತಗೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಏನಂತ ಸಂಕಲ್ಪ ಮಾಡಬೇಕು ಅಂದ್ರೆ, ನನ್ನ ಸೌತಿಯರಲ್ಲಿ ನಾನು ಉತ್ತಮಳಾಗಬೇಕು ಅಂತ ಹೀಗೆ ಸಂಕಲ್ಪ ಮಾಡಿ, ಗಂಡನ ಪ್ರೀತಿ ನನಗೆ ಅಖಂಡವಾಗಿ ಸಿಗಲಿ ಅಂತ ಆಲೋಚನೆ ಮಾಡಿ ಸಂಕಲ್ಪ ಮಾಡಿ ಆ ವ್ರತವನ್ನು ಮಾಡಬೇಕು ಅಂತಿದೆ. ಈಗ ಅವೆರಡು ವ್ರತಗಳು ಬೇರೆ ಬೇರೆ ಅಂತ ಅವ್ರು ಹೇಳ್ತಾರೆ. ಗೋವಿಂದಾಚಾರ್ಯ ತಾವೇ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಈ ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಗಳು. ಲಕ್ಷ್ಮೀ ಸ್ವರೂಪಗಳಾದ್ರಿಂದ ನನ್ನ ಸೌತಿಯರಲ್ಲೆಲ್ಲ ನಾನೇ ಉತ್ತಮವಾಗಬೇಕು, ನನಗೆ ಭಗವಂತನ ಅಖಂಡ ಪ್ರೀತಿ ಸಿಗಬೇಕು ಅನ್ನುವಂಥ ಇತ್ಯಾದಿ ಅಪೇಕ್ಷೆಗಳಿದೆಯಲ್ಲ, ಅಂಥ ಅಪೇಕ್ಷೆಗಳಿಂದ ವ್ರತವನ್ನು ಮಾಡಿಬಿಟ್ರೆ ಅದು ಸಕಾಮ ವ್ರತ ಆಗಿತ್ತು. ನಿಷ್ಕಾಮ ವ್ರತ ಆಗಲಿಕ್ಕಿಲ್ಲ. ಅದು ನಿಷ್ಕಾಮ ವ್ರತವನ್ನು ಮಾಡುವಂಥವಳು ಲಕ್ಷ್ಮೀದೇವಿ. ಹಾಗಾಗಿ ಅವಳು ಯಾಕೆ ಈ ವ್ರತವನ್ನು ಮಾಡಿದ್ಲು ಅಂತಂದ್ರೆ, ಅದಕ್ಕೆ ಸ್ವೇಚ್ಛೆಯ, ಅವಳಿಗೆ ಬೇರೆ ಏನೂ ಅಪೇಕ್ಷೆ ಇರಲಿಲ್ಲ. ಅವಳು ಸ್ವಯಂ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಗಳೇ ಆಗಿದ್ದರಿಂದ ಭಗವಂತನ ಪೂರ್ಣ ಪ್ರೀತಿಗೆ ಆಕೆ ಭಾಜನಳೇ ಆಗಿದ್ಲು. ಎಲ್ಲ ಸವತಿಯರ ಮೇಲೆ ನಾನು ಮುಖ್ಯರಾಗಿರ್ಬೇಕು ಅಂತ ಅವಳಿಗೆ ಅಪೇಕ್ಷೆ ಏನು ಇರಲಿಲ್ಲ. ಹಾಗಾಗಿ ಎಷ್ಟೋ ಬಾರಿ ಅಪೇಕ್ಷೆ ಪಟ್ಟದ್ದೆಲ್ಲ ಹರಿವಂಶದಲ್ಲಿ ನಾವು ಮುಂದೆ ನೋಡ್ತೇವೆ. ಆದರೆ ಅವಳು ಲಕ್ಷ್ಮೀ ಸ್ವರೂಪಗಳು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡ್ರೆ ಅಂಥ ಅವಳ ಅಪೇಕ್ಷೆ ಅದು ಕ್ಷುಲ್ಲಕವಾದಂಥ ಅಪೇಕ್ಷೆ ಅಂತ ಕಾಣಿಸ್ತದೆ. ಹಾಗಾಗಿ ಅವಳು ಯಾಕೆ ಆ ವ್ರತವನ್ನು ಮಾಡಿದ್ಲು ಅಂದ್ರೆ, ಜಗತ್ ಶಿಕ್ಷಾರ್ಥಂ, ಜಗತ್ತಿನ ಸ್ತ್ರೀಯರು ಯಾವ ದೃಷ್ಟಿಯಿಂದ ಅದನ್ನು ಮಾಡಬೇಕು ಅನ್ನೋದು ತೋರಿಸೋದಕ್ಕಾಗಿ ಮಾಡಿಲ್ಲಷ್ಟೇ. ಮತ್ತು ಸ್ವೇಚ್ಛೆಯ, ತನ್ನ ಇಚ್ಛಾಗನುಸಾರವಾಗಿ ಆ ವ್ರತವನ್ನು ಮಾಡಿಲ್ಲಷ್ಟೇ. ಅದರಂತೆ ಆ ವ್ರತವು ಯಾವುದಾದ್ರು ಒಂದು ಅಪೇಕ್ಷೆಯನ್ನು ಇಟ್ಕೊಂಡು, ಗಂಡನ ಪ್ರೀತಿಗೆ ನಾನು ಅಖಂಡವಾಗಿ ಭಾಜನಳಾಗಬೇಕು, ಸವತಿಯರ ಮೇಲೆ ನಾನು ಇರಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಅದು ಸಕಾಮ ವ್ರತ. ಅದೇ ವ್ರತವನ್ನು ನಿಷ್ಕಾಮವಾಗಿ ಮಾಡಿದರೆ ಅದು ನಿಷ್ಕಾಮ ವ್ರತ. ಹಾಗಾಗಿ ಕೇವಲ ಸತ್ಯಭಾಮೆಯಲ್ಲ, ಉಳಿದ ಸ್ತ್ರೀಯರು ಕೂಡ ಅಂಥ ವ್ರತವನ್ನು ಮಾಡ್ಬೋದು. ಮಾಡುವಾಗ ಆ ನಿಷ್ಕಲ್ಮಶವಾದಂಥ ಭಾವನೆಯನ್ನು ಇಟ್ಕೊಂಡು ಮಾಡಿದರೆ ಅದು ಅವರಿಗೂ ಕೂಡ ಶುಭದಾಯಕ ಅಂತ ಹೇಳ್ತಾರೆ. ಇದೇ ಹರಿವಂಶದಲ್ಲಿ ಮುಂದೆ ಅನೇಕ 78, 79, 80ನೇ ಅಧ್ಯಾಯದಲ್ಲಿ ಸ್ತ್ರೀಯರು ಮಾಡಬೇಕಾದಂಥ ಅನೇಕ ವ್ರತಗಳ ವರ್ಣನೆ ಇದೆ. ಸಂಪೂರ್ಣವಾದಂಥ ಸೌಂದರ್ಯವನ್ನು, ಒಂದೊಂದು ನಿರ್ದಿಷ್ಟ ಅವಯವದ ಸೌಂದರ್ಯವನ್ನು ಪಡಿಬೇಕಾದ್ರೆ ಯಾವ್ಯಾವ ವ್ರತ ಮಾಡಬೇಕು, ಗಂಡನ ಪ್ರೀತಿ ಬೇಕಾದ್ರೆ ಯಾವ ವ್ರತ ಮಾಡಬೇಕು, ಮಕ್ಕಳು ಬೇಕಾದ್ರೆ ಯಾವ ವ್ರತ ಮಾಡಬೇಕು ಇತ್ಯಾದಿ ವರ್ಣನೆಗಳಲ್ಲಿ ಮುಂದೆ ಬರೋದಿದೆ. ಅಂತೂ ಈ ವ್ರತಗಳನ್ನ ಸಕಾಮವಾಗಿ ಮಾಡಿದ್ರೆ ಅದು ಸಕಾಮ ವ್ರತ, ನಿಷ್ಕಾಮವಾಗಿ ಮಾಡಿದ್ರೆ ಅದು ಕೂಡ ನಿಷ್ಕಾಮ ವ್ರತ ಆಗಬಹುದು ಅನ್ನೋದನ್ನ ಜಗತ್ತಿನ ಸಾಮಾನ್ಯ ಸ್ತ್ರೀಯರಿಗೆ ಸೂಚನೆ ಮಾಡುವುದಕ್ಕಾಗಿ ಆ ಸತ್ಯಭಾಮೆ ಆ ಎಲ್ಲ ವ್ರತಗಳನ್ನು ಕೂಡ ಮಾಡಿದ್ಲು. ಹೀಗೆ ವಿಷ್ಣು ಪ್ರೀತ್ಯರ್ಥಂ ಶೈವಹಿ ಸತ್ಯಭಾಮ, ವಿಷ್ಣುವಿನ ಪ್ರೀತಿಗಾಗಿ ಮಾಡಿದ್ಲವರು. ನಿತ್ಯವ ಯಾ ಪ್ರಕೃತಿ ಸ್ವೇಚ್ಛೆಯವ, ಪ್ರಕೃತಿ ಅವಳು ಮೂಲ ರೂಪದಲ್ಲಿ ಲಕ್ಷ್ಮೀದೇವಿಯೇ, ಅವಳಿಗಿಂತ ಕ್ಷುದ್ರವಾದಂಥ ಕಾಮನೆ ಇರಲಿಕ್ಕೆ ಅಸಾಧ್ಯ. ಆದರೂ ಕೂಡ ಅವಳು ಇದನ್ನೆಲ್ಲ ಮಾಡಿದಳು. ನರಕಾಸುರನ ವಧೆಯನ್ನ ಕೃಷ್ಣ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿದ್ದ. ಹರಿವಂಶದ ಹೇಳುವಂತೆ, ಭಾಗವತ ಹೇಳುವಂತೆ ಮತ್ತು ತಾತ್ಪರ್ಯ ನಿರ್ಣಯ ಹೇಳುವಂತೆ ಗರುಡನನ್ನು ಏರಿ ಸತ್ಯಭಾಮೆಯೊಂದಿಗೆ ಆತ ನರಕಾಸುರನ ವಧೆಯನ್ನು ಮಾಡ್ಲಿಕ್ಕೆ ಹೋದ. ಅವನ ಹಿಂದೆನೆ ಈ ಇಂದ್ರನು ಕೂಡ ಬಂದಿದ್ದ. ಆಕಾಶದಲ್ಲಿ ಇಂದ್ರ ಮತ್ತು ಈ ಉಪೇಂದ್ರ ಕೃಷ್ಣ ಇವರಿಬ್ಬರು ಕೂಡ ಎಷ್ಟೋ ದೂರದಲ್ಲಿ ಸಂಚಾರ ಮಾಡಿದರು. ವಾಯುವಿನ 7 ಸ್ತರಗಳು, ಭೂಮಂಡಲದ ಮೇಲೆ ವಾಯುವಿನ 7 ಸ್ತರಗಳಿದೆ, ಅದೆಲ್ಲೂ ಕೂಡ ದಾಟಿ ಅವರು ಪ್ರಯಾಣ ಮಾಡಿದರು. ಆ ಕೆಳಗಿಂದ ನೋಡುವವರಿಗೆ ಇಂದ್ರ ಮತ್ತು ಉಪೇಂದ್ರ ಇದ್ರು ಕೂಡ ಸೂರ್ಯಚಂದ್ರರಂತೆ ಕಾಣಿಸ್ತಾ ಇದ್ರು ಅಂತ ಈ ವರ್ಣನೆ ಇದೆ. ಅದಾದ್ಮೇಲೆ ಕೃಷ್ಣ ಮತ್ತು
ಇಂದ್ರ ಇಬ್ಬರು ಕೂಡ ಪರಸ್ಪರ ದೂರರಾದರು. ಕೃಷ್ಣ ಇಂದ್ರ ತನ್ನ ಲೋಕಕ್ಕೆ ಹೋದ, ಕೃಷ್ಣ ನರಕಾಸುರನ ವಧೆಗಾಗಿ ಅವನ ಲೋಕಕ್ಕೆ ಮುಂದುವರಿದ, ಅವನ ರಾಜ್ಯಕ್ಕೆ ಮುಂದುವರಿದ. ಕ್ಷಣ ಮಾತ್ರದಲ್ಲಿ ಗರುಡ ಕೃಷ್ಣನನ್ನ ಪ್ರಾಗ್ಜ್ಯೋತಿಷಪುರಕ್ಕೆ ಒಯ್ದು ಮುಟ್ಟಿಸಿದ ಅಂತಿದೆ. ದೂರದಲ್ಲಿ ಗರುಡ ವಾಹನ ಅಂತ ಕೃಷ್ಣ ಬರೋದನ್ನು ನೋಡಿ ಎಲ್ಲ ರಾಕ್ಷಸರು ಕೂಡ ತಮ್ಮ ಸ್ಥಾನದಲ್ಲಿ ಉಪಸ್ಥಿತರಾದರು, ತಮ್ಮ ಸ್ಥಾನಗಳನ್ನು ಗ್ರಹಣ ಮಾಡಿದರು, ಯುದ್ಧಕ್ಕೆ ಅವರು ತಯಾರಾದರು. ಅಲ್ಲಿ ಮೊದಲನೇದಾಗಿ ಕೃಷ್ಣ ಎದುರಿಸಬೇಕಾದಂತಹ ರಕ್ಷಣೆಗಾಗಿ ಆ ನರಕಾಸುರ ಮತ್ತು ಮುರಾಸುರ ಅನೇಕ ವಿಧಾನಗಳನ್ನು ಅವಲಂಬಿಸಿದ್ರು. ಅದರಲ್ಲಿ ಮೊದಲನೇದು ಯಾವುದು ಅಂದ್ರೆ ಮುರು ನಿರ್ಮಿತವಾದಂತಹ ಒಂದು ಪಾಶ. 6,000 ಪಾಶಗಳಿದ್ದವು. ಪಾಶ ಅಂದ್ರೆ ಅದು ಸಾಧಾರಣ ಸೆಣಬಿನ ಹಗ್ಗ ಅಲ್ಲ, ತೀಕ್ಷ್ಣವಾದಂತಹ ಅಲುಗು, ಖಡ್ಗದ ರೀತಿಯಾದಂತಹ ಚಕ್ರದ ರೀತಿಯಾದಂತಹ ಒಂದು ಪಾಶ. ಇಡೀ ನಗರಕ್ಕೆ ಅದು ರಕ್ಷಕವಾಗಿತ್ತು. ಅಂತಹ 6,000 ಪಾಶಗಳನ್ನು ಕೃಷ್ಣ ಗಮನಿಸಿದ. ಕೃಷ್ಣ ತನ್ನ ಶಾಂತ ಧನುಸ್ಸಿನಿಂದ ಹೆದೆಯನ್ನು ಎಳೆದು ಅದರ ಶಬ್ದದಿಂದ ಆ ರಾಕ್ಷಸನೆಲ್ಲ ಭಯಪಡಿಸಿದ ಅಂತ ಕಥೆ ಇದೆ. ಸ್ವಯಂ ವಿಷ್ಣುವೇ ಆಗಮಿಸಿದ ಅಂತ ಆ ಮುರ ರಾಕ್ಷಸನಿಗೆ ಗೊತ್ತಾಯಿತು. ಆ ಮುರ ರಾಕ್ಷಸ ತನ್ನ ಕೈಯಲ್ಲಿದ್ದಂಥ ಒಂದು ಶಕ್ತಿ ಆಯುಧವನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ ದೂರದಿಂದಲೇ. ಕೃಷ್ಣ ಚಿನ್ನದ ರೆಕ್ಕೆಗಳಿಂದ ಕೂಡಿದಂಥ ಒಂದು ಬಾಣವನ್ನು ತೆಗೆದುಕೊಂಡು ಆ ಶಕ್ತಿ ಆಯುಧವನ್ನ 2 ತುಂಡಾಗಿ ಕತ್ತರಿಸಿಬಿಟ್ಟ. ಮುಂದೆ ಆ ಮುರ ರಾಕ್ಷಸ ಒಂದು ದೊಡ್ಡ ಗದೆಯನ್ನು ತಗೊಂಡ. ಕೃಷ್ಣ ಆ ಗದೆಯನ್ನ ಅರ್ಧಚಂದ್ರಾಕಾರವಾದಂತಹ ಒಂದು ಬಾಣದಿಂದ ಕತ್ತರಿಸಿ ಹಾಕಿದ. ಮುಂದೆ ಆ ಮುರ ರಾಕ್ಷಸನನ್ನ ಕೃಷ್ಣ ಭಲ್ಲ ಎಂಬತಕ್ಕಂಥ ಒಂದು ಬಾಣದಿಂದ, ಅರ್ಧಚಂದ್ರಾಕಾರವಾದಂತಹ ಬಾಣ ಮತ್ತು ಭಲ್ಲ ಇತ್ಯಾದಿ ಬಾಣಗಳೇನಿವೆ, ಈ ಬಾಣದ ತುದಿ ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸವಾಗಿರ್ತದೆ ಅಷ್ಟೇ. ಇಂಥ ಎಲ್ಲ ಬಾಣಗಳೇ ಆ ಭಲ್ಲ ಅನ್ನುವಂಥ ಬಾಣವನ್ನು ಪ್ರಯೋಗ ಮಾಡಿ ಆ ಮುರು ಅಂತ ರಾಕ್ಷಸದಿಂದ, ಮುರು ಅಥವಾ ಮುರ, ಅವನ ಶಿರವನ್ನು ಅವನು ಕತ್ತರಿಸಿದ. ಶಾಸ್ತ್ರೀಯ ಹೇಳುವಂತೆ ಆ ಎಲ್ಲ 4 ಜನ ನರಕಾಸುರನಿಗೆ ಸಹಾಯಕರಾದಂತಹ ರಾಕ್ಷಸರಿದ್ರಲ್ಲ, ಅವರಿಗೆ ಸಂಬಂಧಪಟ್ಟಂತ ಬಲ, ಅವರ ವರಗಳನ್ನು ಸ್ವಲ್ಪ ನಾವು ಗಮನಿಸಬೇಕು. ನರಕಾಸುರನ ಬ್ರಹ್ಮನ ವರದಿಂದ ಅವಧ್ಯನಾಗಿದ್ದ. ಶಸ್ತ್ರವನ್ನು ಹಿಡಿದು ನಿಂತರೆ ನೀನು ಯಾರಿಗೂ ಮಣಿಯಲಾರೆ ಅಂತ ಬ್ರಹ್ಮನವನಿಗೆ ವರ ಇತ್ತು. ಅವನ ಮಂತ್ರಿಗಳಿಗೂ ಹಾಗೆ ವರ ಇತ್ತು. ಈ ಮಂತ್ರಿಗಳಿಗೆ ಏನು ವರ ಇರ್ತದೆ, ನೀನು ಸೋಲೋದಾಗಿದ್ರೆ ನರಕಾಸುರನಿಂದ ಮಾತ್ರ ಸೋಲ್ಬೇಕು ನೀವು ಅಂತ ಅವನಿಗೆ ವರ ಇತ್ತು. ಬ್ರಹ್ಮನೇ ಕೊಟ್ಟಿದ್ದ ಪ್ರಾಗ್ಜ್ಯೋತಿಷಪುರ ಅಂತ ಹೇಳಿರ್ತಾರೆ ಅವನಿಗೆ ಸಿಕ್ಕದ್ದು. ಪ್ರಾಗ್ಜ್ಯೋತಿಷಪುರ ಅದು ಬ್ರಹ್ಮನಿಂದಲೇ ಅವನಿಗೆ ಪ್ರಾಪ್ತವಾಗಿದ್ದಾಗಿತ್ತು. ಆ ಪ್ರಾಗ್ಜ್ಯೋತಿಷಪುರದ ಹೊರಗೆ ಗಿರಿದುರ್ಗ ಇತ್ತು. ಅಂದ್ರೆ ಸುತ್ತಲೂ ಅನೇಕ ಪರ್ವತಗಳಿದ್ದಿರಬೇಕು, ದುರ್ಗಮವಾದಂತಹ ಪರ್ವತಗಳಿದ್ದಿರಬೇಕು. ಅದರ ಒಳಗಡೆ ಜಲದುರ್ಗ ಇತ್ತು, ನೀರಿನ ದುರ್ಗ. ಅದರ ಒಳಗೆ ಕ್ಷೌರಿಕನ ಕತ್ತಿಯ ಅಲುಗಿನಂತೆ ತೀಕ್ಷ್ಣವಾದಂತಹ ಮುರಾಸುರನಿಂದ ನಿರ್ಮಿತವಾದಂತಹ ಪಾಶದುರ್ಗ. ಅದು ಈಗ ಹರಿವಂಶದಲ್ಲಿ ಬಂದಿತ್ತು, ನಾವು ನೋಡಿದ್ವಿ. ಹರಿವಂಶದಲ್ಲಿ ಕೇವಲ ಪಾಶದುರ್ಗದ ಬಗ್ಗೆ ಬಂದಿತ್ತು. ಶಾಸ್ತ್ರೀಯ ಹೇಳುವಂತೆ ಗಿರಿದುರ್ಗ ಮತ್ತು ಜಲದುರ್ಗಗಳು 2 ಕೂಡ ಅಲ್ಲಿ ಪ್ರತ್ಯೇಕವಾಗಿದ್ದವು. 6,000 ಪಾಶಗಳಿದ್ದವು ಅಂತ ಕಥೆಯನ್ನು ನೋಡ್ತೇವೆ ನಾವು. ಪಾಶಾಶ್ಚಿತೆ ಷಟ್ಸಹಸ್ರಾಹ ಸುಘೋರಾಹ. ಭಾಗವತದ ಒಂದು ಟೀಕೆಯಲ್ಲಿ ಬರುವಂತೆ ಈ ಮುರಾಸುರ ಶಂಖಾಸುರನ ಮಗ ಇವನು. 5 ತಲೆಗಳಿದ್ದವು ಅವನಿಗೆ. ಜಲಸ್ತಂಭನ ವಿದ್ಯೆಯಿಂದ ಮೇಲಿಂದ ಮೇಲೆ ಅವನು ನೀರಿನಲ್ಲಿ ಕೂತ್ಕೊಂಡು ನೀರಿನಲ್ಲೇ ವಾಸ ಮಾಡ್ತಿದ್ದ. 7,000 ಜನ ಮಕ್ಕಳು ಅಂತ ಅವನಿಗೆ ಭಾಗವತದ ಒಂದು ವ್ಯಾಖ್ಯಾನದಲ್ಲಿ. ಈಗ ನಾವು ನೋಡಿದಂತೆ ಹರಿವಂಶದಲ್ಲಿ ನೋಡಿದಂತೆ 1,000 ಜನ ಮಕ್ಕಳಿದ್ರು. ಇಲ್ಲಿ ಬರುವಂತೆ 7,000 ಜನ ಮಕ್ಕಳು. ಅವರಲ್ಲಿ 7 ಜನ ಪ್ರಧಾನರನ್ನ ಕೃಷ್ಣ ಕೊಂದ, ಉಳಿದವರನ್ನ ಗರುಡ ಕೊಂದು ಹಾಕಿದ ಅಂತ ನಾವು ಈಗ ನೋಡ್ತೀವಿ. ಆ ಮುರನನ್ನು ಸಂಹಾರ ಮಾಡಿದ್ರಿಂದಲೇ ಕೃಷ್ಣ ಮುರಾರಿ ಅನ್ಸ್ಕೊಂಡ. ಆ ಯಾವ ದುರ್ಗಗಳು ಕೂಡ ಶತ್ರುವಿಗೆ ಅಸಾಧ್ಯವಾಗಿದ್ದು, ಬ್ರಹ್ಮನೇ ಹಾಗೆ ಹೊರ ಕೊಟ್ಟಿದ್ದ. ಪೀಠ, ಮುರ, ನಿಕುಂಭ, ಹಯಗ್ರೀವ, 5 ಜನ ಇವರು ನರಕಾಸುರನ ಮಂತ್ರಿಗಳು. ಈ ನರಕಾಸುರ ಏನ್ ಮಾಡಿದ್ದ ಅಂದ್ರೆ, ನಾನೇ ಬ್ರಹ್ಮ ಅಂತ ಹೇಳ್ಕೊತಿದ್ದ. ಚತುರ್ಮುಖ ಬ್ರಹ್ಮನಿಂದ ತಾನು ವರ ಪಡ್ಕೊಂಡಿದ್ದ. ತಾನು ಯಾರಿಂದ ವರ ಪಡ್ಕೊಂಡಿದ್ದೀನಿ ಅನ್ನೋ ಸಂಗತಿಯನ್ನು ಮರೆತು ತಾನೇ ಚತುರ್ಮುಖ ಬ್ರಹ್ಮ ಅಂತ ಹೇಳ್ಕೊತಿದ್ದ. ಆ ಕೈಯಲ್ಲಿದ್ರಲ್ಲ 4 ಜನ ದ್ವಾರಪಾಲಕರು, ಅವರನ್ನ ತನ್ನ ಲೋಕಪಾಲಕರು, ಇಂದ್ರನಿಗೆ ಲೋಕಪಾಲಕರು ಅಂತ ಹೇಳಿದ್ದಾರಲ್ಲ, ಹಾಗೆ ಇವರು ನನಗೆ ಲೋಕಪಾಲಕರು ಅಂತ ಹೇಳ್ಕೊತಿದ್ದ. ಸಂಕಲ್ಪಿತಾನ್ ಲೋಕಪಾಲಾನ ಹಂಸ ಬ್ರಹ್ಮೇತ್ಯುದ್ಧ ಭಾಷಮಾನ ಸಹ ಅಷ್ಟೇ, ನಾನೇ ಬ್ರಹ್ಮ ಅಂತ ಹೇಳ್ಕೊತಿದ್ದ. ಈ ನಿಶುಂಭನಿಗೆ ನಿಶುಂಧ ಅಂತ ಹೆಸರು ಮತ್ತು ಪಂಚಜನನಿಗೆ ಪಂಚನದ ಅಂತ ಹೆಸರು. ಹೀಗೆ ಹರಿವಂಶದಲ್ಲಿ ಕಾಣಿಸ್ತದೆ. ಬೇರೆ ಬೇರೆ ಹೆಸರುಗಳನ್ನ ಗಮನಿಸಬೇಕು. ಇಂದು ವರುಣನ ಶ್ವೇತಛತ್ರವನ್ನು ಅಪಹಾರ ಮಾಡಿದ್ದ, ಮಣಿಶಿಖರವನ್ನು ಅಪಹಾರ ಮಾಡಿದ್ದ, ಇಂದ್ರನ ಐರಾವತವನ್ನು ಕೂಡ ಅಪಹಾರ ಮಾಡಿದ್ದ ಅಂತ ಪದ್ಮಪುರಾಣ ಹೇಳ್ತದೆ. ಅಪಹಾರ ಮಾಡಬೇಕು ಅಂತ ಸಂಕಲ್ಪ ಪಟ್ಟಿದ್ದ, ಆದ್ರೆ ಅದು ಆಗಿದ್ದಿಲ್ಲ. ದೇವಮಾತೆಯಾದಂತಹ ಅದಿತಿಯ ಕರ್ಣಕುಂಡಗಳನ್ನು ಅಪಹಾರ ಮಾಡಿದ್ದ.
ಭೂದೇವಿ ತಾನು ಆ ನರಕಾಸುರನ್ನ ಹೆತ್ತಾಗ ಭಗವಂತನನ್ನ ಪ್ರಾರ್ಥನೆ ಮಾಡಿ ಆ ಭಗವಂತನ ಮೂಲಕ ವೈಷ್ಣವಾಸ್ತ್ರವನ್ನ ಕೊಡಿಸಿದ್ಲು ತನ್ನ ಮಗನಿಗೆ. ಆ ವೈಷ್ಣವಾಸ್ತ್ರದಿಂದ ಮೊದಲೇ ದುಷ್ಟನಾದಂತಹ ರಾಕ್ಷಸ ಮತ್ತಷ್ಟು ಕೊಂಬಿದ್ದ. ಅವನನ್ನ ಆ ವಿಷ್ಣುವೇ ಮುಂದೆ ಕೃಷ್ಣನ ರೂಪದಿಂದ ಸಂಹಾರ ಮಾಡಿದ. ಪಟ್ಟಣದ 4 ದಿಕ್ಕುಗಳಲ್ಲೂ ಕೂಡ ಪರ್ವತಗಳಿದ್ದವು ಅಂತ ಭಾಗವತ ಹೇಳಿದೆ. ಆ ಪರ್ವತಗಳೇ ಅದಕ್ಕೆ ಕೋಟೆಗಳಾಗಿದ್ದವು. ಆ ಪರ್ವತ ಶಸ್ತ್ರದುರ್ಗದಿಂದ, ಜಲದುರ್ಗದಿಂದ ಮತ್ತು ಅಗ್ನಿದುರ್ಗದಿಂದ, ವಾಯುದುರ್ಗದಿಂದ. ಅಗ್ನಿದುರ್ಗ, ವಾಯುದುರ್ಗ ಅಂತ ಒಂದು ಪ್ರತ್ಯೇಕವಾದ ಮಾಹಿತಿಗಳನ್ನು ಭಾಗವತ ಹೇಳ್ತದೆ. ಅವೆರಡು ದುರ್ಗಗಳಲ್ಲಿ ಹೆಚ್ಚಾಗಿದ್ದವು. ವಾಯುದುರ್ಗ ಕಳೆದ ನಂತರ ಆ ಮುರಾಸುರ ಅಂತ ಏನಿದ್ನಲ್ಲ 10,000 ಕಬ್ಬಿಣದ ಸರಪಳಿಗಳನ್ನು ಕಟ್ಟಿದ್ದ. ಪಾಶ ಅಂದ್ರೆ ಅದು ಸಾಮಾನ್ಯವಂತ ಹಗ್ಗ ಅಲ್ಲ, 10,000. ಇಂದ್ರಾವಿಲ್ನಲ್ಲಿ ನೋಡಿದ್ದು, ಹರಿವಂಶದಲ್ಲಿ ಮತ್ತು ಶಾಸ್ತ್ರೇಂದ್ರನಲ್ಲಿ ನೋಡಿದ್ದು 6,000 ಅಂತ ನೋಡಿದ್ವಿ. ಇಲ್ಲಿ ಬರುವಂತೆ 10,000 ಪಾಶಗಳನ್ನು ಅವನು ಕಟ್ಟಿದ್ದ. ಆ ಮಹಾನಗರ ಸುತ್ತುವರಿಯಲ್ಪಟ್ಟಿತ್ತು ಆ 10,000 ಪಾಶಗಳಿಂದ. ಹಾಗಾಗಿ ಅಭೇದ್ಯವಾಗಿತ್ತು. ಕೃಷ್ಣ ಮೊದಲು ಕೌಮೋದಕಿ ಗದೆಯಿಂದ ಆ ಪರ್ವತಗಳನ್ನೆಲ್ಲೂ ಕೂಡ ಧ್ವಂಸ ಮಾಡಿದ. ಮತ್ತು ಬಾಣಗಳಿಂದ ಶಸ್ತ್ರದುರ್ಗವನ್ನು ನಾಶ ಮಾಡಿದ. ಸುದರ್ಶನ ಚಕ್ರದಿಂದ ಅಗ್ನಿದುರ್ಗ ಮತ್ತು ಜಲದುರ್ಗಗಳನ್ನು ಕೂಡ, ಅಲ್ಲಿ ಜಲದುರ್ಗವನ್ನು ಒಣಗಿಸಿ ಹಾಕಿದ, ಅಗ್ನಿದುರ್ಗವನ್ನು ಧ್ವಂಸ ಮಾಡಿದ ಕೃಷ್ಣ ತನ್ನ ಸುದರ್ಶನ ಚಕ್ರದ ಬಲದಿಂದ. ಅದಾದ್ಮೇಲೆ ನಂದಕಾಂತವನ್ನು ಖಡ್ಗ ಇತ್ತಲ್ಲ, ಆ ಖಡ್ಗದ ಬಲದಿಂದ ಆ ಮುರನ ಪಾಶಗಳಿರುತ್ತೆ, 10,000 ಪಾಶಗಳು, 6,000 ಪಾಶಗಳು, ಅದನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿದ. ಮತ್ತೆ ಪಾಂಚಜನ್ಯ ಶಂಖವನ್ನು ಊದಿ ಆ ರಾಕ್ಷಸರು ವಿವಿಧವಾದಂತಹ ಯಂತ್ರಗಳನ್ನ, ಮಂತ್ರಗಳನ್ನ, ತಂತ್ರಗಳನ್ನ ವ್ಯವಸ್ಥೆ ಮಾಡ್ಕೊಂಡಿದ್ರು ತಮ್ಮ ನಗರದ ರಕ್ಷಣೆಗಾಗಿ. ಆ ನಗರದ ರಕ್ಷಣೆಗಾಗಿ ಅವರೇನು ವ್ಯವಸ್ಥೆ ಮಾಡ್ಕೊಂಡಿದ್ರು ಅದನ್ನೆಲ್ಲವನ್ನು ಕೂಡ ಪಾಂಚಜನ್ಯ ಶಂಖದ ನಿನಾದದಿಂದ ಧ್ವಂಸ ಮಾಡಿದ. ಆ ಪಾಂಚಜನ್ಯ ಶಂಖದ ಧ್ವನಿಯನ್ನು ಕೇಳಿ ಮಲಗಿ ನಿದ್ರೆ ಮಾಡ್ತಿದ್ದಂತ ಅವನು, ಯಾರು ಮುರಾಸುರ. ಅವನಿಗೆ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು ಅಂತಿದೆಯಲ್ಲ, ನೀರಿನ ಆಳದಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ದ. ಆ 5 ತಲೆಗಳಿಂದ ಕೂಡಿದಂತಹ ಮುರಾಸುರ ಆ ನೀರಿನಿಂದ ಮೇಲೆದ್ದು ಬಂದು ಕೃಷ್ಣನ ಜೊತೆಗೆ ಯುದ್ಧ ಮಾಡಿದ. ಮೊದಲು ಅವನು ತನ್ನ ಕೈಯಲ್ಲಿದ್ದಂಥ ತ್ರಿಶೂಲವನ್ನು ಪ್ರಯೋಗ ಮಾಡಿದ ಅಂತ ಭಾಗವತ. ಸ್ವಲ್ಪ ವ್ಯತ್ಯಾಸದ ಮಾಹಿತಿ ಇದೆ. ಅವನು ಯುದ್ಧ ಪ್ರಾರಂಭ ಮಾಡಿದಾಗ ಕೃಷ್ಣನ ವಾಹನವಾದಂತಹ ಗರುಡನ ಮೇಲೆ ಅವನು ಆ ತ್ರಿಶೂಲವನ್ನು ಪ್ರಯೋಗ ಮಾಡಿದ. ಅವನೇನು ತ್ರಿಶೂಲಾಯುಧವನ್ನು ಪ್ರಯೋಗ ಮಾಡಿ ಜೋರಾಗಿ ಗರ್ಜನೆ ಮಾಡಿದ. ಆ ಗರ್ಜನೆ ಸಕಲ 10 ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿತ್ತು ಮತ್ತು ಬ್ರಹ್ಮಾಂಡವನ್ನು ಕೂಡ ವ್ಯಾಪಿಸಿಕೊಂಡಿತ್ತು. ಕೃಷ್ಣ 2 ಬಾಣಗಳನ್ನು ಪ್ರಯೋಗ ಮಾಡಿ ಆ ತ್ರಿಶೂಲವನ್ನು 3 ಭಾಗಗಳಾಗಿ ಕತ್ತರಿಸಿ ಅದು ಗರುಡನಿಗೆ ಏನೂ ಮಾಡದೇ ಇರುವಂತೆ ನೋಡಿಕೊಂಡ. ಮುಂದೆ ಹಲವಾರು ಬಾಣಗಳನ್ನು ಪ್ರಯೋಗ ಮಾಡಿ ಕೃಷ್ಣ ಮುರ ರಾಕ್ಷಸನ 5 ಮುಖಗಳನ್ನು ಕತ್ತರಿಸಿ ಹಾಕಿದ. 5 ಮುಖಗಳ ಮೇಲೆ ಪ್ರಹಾರ ಮಾಡಿದ. ಮುಂದೆ ಕೃಷ್ಣನ ಮೇಲೆ ಅವನು ಗದಾಯುಧವನ್ನು ಪ್ರಯೋಗ ಮಾಡಿದ. ಕೃಷ್ಣ ಕೂಡ ಗದೆಯಿಂದಲೇ ಆ ಮುರ ರಾಕ್ಷಸನ ಗದೆಯನ್ನ ತೊಡೆದು ಹಾಕಿದ. ಹಿಂದೆ ಬರುವಂತೆ ಇಲ್ಲಿ ಬಾಣದಿಂದ ನಿವಾರಿಸಿಕೊಂಡ ಅಂತಿತ್ತು ಹರಿವಂಶದಲ್ಲಿ, ಇಲ್ಲಿ ಗದೆಯಿಂದ ನಿವಾರಿಸಿಕೊಂಡ ಅಂತಿದೆ. ಮುರ ರಾಕ್ಷಸ ತನ್ನ ಆಯುಧಗಳನ್ನೆಲ್ಲ ಕಳ್ಕೊಂಡ. 5 ಆಯುಧಗಳನ್ನು ಕಳ್ಕೊಂಡ ಮೇಲೆ ತನ್ನ ತೋಳುಗಳನ್ನು ಎತ್ತಿ ಕೃಷ್ಣನ ಮೇಲೆ ಆತ ಮಲ್ಲಯುದ್ಧ ಮಾಡಬೇಕು ಅಂತ ನುಗ್ಗಿದ. ಕೃಷ್ಣ ಆವಾಗ ಚಕ್ರಾಯುಧದಿಂದ ಆ ರಾಕ್ಷಸನ 5 ತಲೆಗಳನ್ನು ಕೂಡ ಲೀಲಾಜಾಲವಾಗಿ ಕತ್ತರಿಸಿ ಹಾಕಿದ. ಆ ಮುರರಾಕ್ಷಸನ ಶರೀರ ಹೀಗೆ ಪ್ರಾಣರಹಿತವಾಗಿ ನೀರಿನಲ್ಲಿ ಬಿದ್ದು ಹೋಯಿತು. ಮುರರಾಕ್ಷಸನ 7 ಜನ ಮಕ್ಕಳೇನಿದ್ರು ಅವರೆಲ್ಲರೂ ಕೂಡ ತಂದೆಯ ಮರಣದಿಂದ ದುಃಖಿತರಾಗಿ ಆ ಕೃಷ್ಣನ ಮೇಲೆ ದಂಡೆತ್ತಿ ಬಂದರು. ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ವಸು, ನಭಸ್ವಂತ ಮತ್ತು ಅರುಣ ಅಂತ 7 ಜನ ಹೆಸರನ್ನ ಹೇಳ್ತದೆ. ಹಿಂದೆ ಬರುವಂತೆ 1000 ಜನ ಮಕ್ಕಳು ಅಂತ ನಾವು ನೋಡಿದ್ವಿ. ಆ 7 ಜನ ಮುರರಾಕ್ಷಸನ ಮಕ್ಕಳು ಕೂಡ ಪೀಠ ಅನ್ನುವಂಥ ರಾಕ್ಷಸನ ಹಿಂದೆ ಹೆಸರು ಬಂದಿರ್ತಾರೆ ಇಲ್ಲಿ ಆ 4 ಜನ ದ್ವಾರಪಾಲಕರಲ್ಲಿ. ಆ ಪೀಠ ರಾಕ್ಷಸನನ್ನ ತಮ್ಮ ಅಧಿಪತಿಯನ್ನಾಗಿ ಮಾಡಿಕೊಂಡು ಅವರು ಕೃಷ್ಣನ ಮೇಲೆ ದಂಡೆತ್ತಿ ಬಂದರು. ಕೃಷ್ಣ ತನ್ನ ಹಲವಾರು ಬಾಣಗಳಿಂದ ಆ ರಾಕ್ಷಸರು ಪ್ರಯೋಗ ಮಾಡಿದಂತಹ ಕೋಟಿ ಶಸ್ತ್ರಾಸ್ತ್ರಗಳನ್ನು ಕೂಡ ನಿವಾರಿಸಿಕೊಂಡ. ಅದಾದ್ಮೇಲೆ ಆ ಎಲ್ಲ ರಾಕ್ಷಸರನ್ನು ಕೂಡ ಒಂದೇ ಬಾರಿಗೆ ಸಂಹಾರ ಮಾಡಿದ. ಹೀಗೆ ತನ್ನ ಮುಖ್ಯರಾದಂತಹ ಸೇನಾಪತಿಗಳು ಮತ್ತು ಅವರೆಲ್ಲರ ಮಕ್ಕಳು ಇವರೆಲ್ಲರೂ ಕೂಡ ಕೃಷ್ಣನಿಂದ ಸಂಹೃತರಾದರು ಅನ್ನುವಂಥ ಸುದ್ದಿಯನ್ನು ಕೇಳಿ ಆ ನರಕಾಸುರ ಕ್ರುದ್ಧನಾಗಿ ಅವನು ಸ್ವಯಂ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ ಎದ್ದು ಬಂದ. ಹರಿವಂಶ ಹೇಳುವಂತೆ ಆ ಮುರಾಸುರನ ವಧೆಯ ಬಳಿಕ ಅವನ 6,000 ಪಾಶಗಳನ್ನು ಇತ್ಯಾದಿ ಧ್ವಂಸ ಮಾಡಿ ಆ ಗಿರಿದುರ್ಗವನ್ನೆಲ್ಲವನ್ನು ಕೂಡ ದಾಟಿ
ಮುಂದೆ ಕೆಲವು ಯೋಧರನ್ನ ಕೃಷ್ಣ ಎದುರಿಸಿದ. ಮುರಾಸರ ಒಬ್ಬ ಸತ್ರು ಕೂಡ ನಿಶುಂಭ ಅಂತ ಮತ್ತೊಬ್ಬ ರಾಕ್ಷಸಿದ್ನಲ್ಲ, ನಿಶುಂಭ ಅಥವಾ ನಿಶುಂಭ. ಆ ರಾಕ್ಷಸ ನಿಶುಂಭ ಅನ್ನುವಂಥ ರಾಕ್ಷಸ ಕೃಷ್ಣನನ್ನು ಎದುರಿಸಿದ. ಅವರಿಬ್ಬರ ನಡುವೆ ಭಯಂಕರವಾದಂಥ ಯುದ್ಧ ನಡೆಯಿತು. ತನ್ನ ಪರ್ಜನ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಕೃಷ್ಣ ಆ ದಾನವರ ಎಲ್ಲವೂ ವೇಗವನ್ನು ಕೂಡ ತಡೆದ. ಪರ್ಜನ್ಯಾಸ್ತ್ರ ಅಂದ್ರೆ ಮಳೆಯನ್ನ ಸುರಿಸುವಂತಹ ಒಂದು ಬಾಣ. ಅದರಿಂದ ಆ ರಾಕ್ಷಸರ ವೇಗವನ್ನೆಲ್ಲವನ್ನು ಕೂಡ ತಡೆದ. ಆ ರಾಕ್ಷಸರೆಲ್ಲರೂ ಭಯದಿಂದ ಪಲಾಯನ ಮಾಡಿದ್ರು. ನಿಶುಂಭ ತಾನೇ ಸ್ವಯಂ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ. ಕೃಷ್ಣ ಆಗ ಸಾವಿತ್ರ ಎಂತಕ್ಕಂಥ ಒಂದು ದಿವ್ಯಾಸ್ತ್ರವನ್ನು ತಗೊಂಡ. ಆ ದಿವ್ಯಾಸ್ತ್ರವನ್ನು ತಗೊಂಡು ಆ ನಿಶುಂಭ ಪ್ರಯೋಗ ಮಾಡಿದಂಥ ಎಲ್ಲ ಬಾಣಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿಕೊಂಡ. ಅದಾದ್ಮೇಲೆ ಮತ್ತೆ ಕೆಲವು ಬಾಣಗಳನ್ನು ಪ್ರಯೋಗ ಮಾಡಿ ಅವನ ರಥವನ್ನು, ಕುದುರೆಯನ್ನು ಇತ್ಯಾದಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ. ಮುಂದೆ ಆ ನಿಶುಂಭನ ಶರೀರಕ್ಕೆ ಪ್ರಹಾರ ಮಾಡಿ ಭಲ್ಲ ಅನ್ನುವಂಥ ಮತ್ತೊಂದು ಬಾಣವನ್ನು ತಗೊಂಡು ಅವನ ತಲೆಯನ್ನು ಕೂಡ ಕತ್ತರಿಸಿದ. 1000 ವರ್ಷಗಳ ಜೊತೆ ಕಾಲ ಸತತವಾಗಿ ಆತ ದೇವತೆಗಳ ಜೊತೆ ಯುದ್ಧ ಮಾಡಿದಂತೆ. ಆ ನಿಶುಂಭ ಅಥವಾ ನಿಶುಂಭ ಎಂಬ ರಾಕ್ಷಸ ಮಹಾಪರಾಕ್ರಮಿಯಾಗಿದ್ದ. ಕೃಷ್ಣ ಒಂದೇ ಬಾಣದಿಂದ ಅವನನ್ನ ಧ್ವಂಸ ಮಾಡಿದ. ಅದಾದ ಬಳಿಕ ನರಕಾಸುರನ ಮತ್ತೊಬ್ಬ ಅನುಯಾಯಿಯಾದಂತಹ ಪ್ರತಾಪಶಾಲಿಯಾದಂತಹ ಹಯಗ್ರೀವ ಅನ್ನುವಂಥವನು ಕೃಷ್ಣನ ಮೇಲೆ ದೊಡ್ಡದೊಂದು ಬಂಡೆಕಲ್ಲನ್ನು ಎತ್ಕೊಂಡು ಧಾವಿಸಿ ಬಂದ. ಕೃಷ್ಣ ಪುನಃ ಪರ್ಜನ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಆ ಬಂಡೆಕಲ್ಲಿನನ್ನ 7 ಚೂರನ್ನಾಗಿ ಮಾಡಿದ. ಅನೇಕ ಕ್ರೂರ ರಾಕ್ಷಸರನ್ನು ಕೃಷ್ಣ ಅಲ್ಲಿ ಧ್ವಂಸ ಮಾಡಿದ. ಕೆಲವರು ಕೃಷ್ಣನ ಚಕ್ರದ ಅಗ್ನಿಗೆ ಬೆಂದು ನಾಶವಾದರು. ಕೆಲವರು ಆ ಕೃಷ್ಣನ ಬೆಂಕಿಯನ್ನು ಸಾರುವಂತಹ ಚಕ್ರವನ್ನು ನೋಡಿದ ಮಾತ್ರಕ್ಕೆ ಪ್ರಾಣಗಳನ್ನು ತೊರೆದು ವಿಕಾರವಾಗಿ ಆಕ್ರಂದನ ಮಾಡಿ ಕೆಳಗೆ ಬಿದ್ದು ಹೋದರು. ಇದಷ್ಟು ಎಷ್ಟೋ ಜನ ಪಲಾಯನ ಮಾಡಿದರು. ಹಯಗ್ರೀವಾಸುರ ಮತ್ತೊಂದು 10 ಮಾರಿನಷ್ಟು ಎತ್ತರವಾಗಿದ್ದಂಥ ದೊಡ್ಡ ವೃಕ್ಷವನ್ನು ತಗೊಂಡು ಕೃಷ್ಣನ ಬಳಿಗೆ ವೇಗವಾಗಿ ಧಾವಿಸಿದ. ಕೃಷ್ಣನ ಮೇಲೆ ಅದನ್ನ ಆತ ಎಸೆದ. ಕೃಷ್ಣ 1000 ಬಾಣಗಳಿಂದ ಆ ವೃಕ್ಷವನ್ನ 1000 ತುಂಡನ್ನಾಗಿ ಮಾಡಿದ. ಮತ್ತೊಂದು ಬಾಣವನ್ನು ಪ್ರಯೋಗ ಮಾಡಿ ಹಯಗ್ರೀವಾಸುರನ ವಕ್ಷಸ್ಥಳದಲ್ಲಿ ಪ್ರಯೋಗ ಮಾಡಿದ. ಅವನ ವಕ್ಷಸ್ಥಳವನ್ನು ಭೇದಿಸಿಕೊಂಡು ಹೊರಗೆ ಬಂತು. ಅದಾದ್ಮೇಲೆ ಆ ಹಯಗ್ರೀವಾಸುರನ ಸಂಹಾರ ಆದ ಬಳಿಕ ಕೃಷ್ಣ ತನ್ನ ಮೇಲೆ ಬಂದಂತ ಮತ್ತೆ 8 ಲಕ್ಷ ಸಂಖ್ಯೆಯುಳ್ಳಂತ ರಾಕ್ಷಸರನ್ನ ಸಂಹಾರ ಮಾಡಿ ಪ್ರಾಗ್ಜ್ಯೋತಿಷಿ ನಗರಕ್ಕೆ ಸಮೀಪಿಸಿದ. ಮುಂದೆ ಆ ಕೃಷ್ಣನನ್ನು ಎದುರಿಸಿದವನು ಪಂಚನದ ಅನ್ನುವಂಥ ರಾಕ್ಷಸ. ಪಂಚನದ ಅಥವಾ ಪಂಚಜನ ಅಂತ ಅವನ ಹೆಸರನ್ನು ಕೇಳ್ತೇವೆ ನಾವು. ಅವನು ಅಲ್ಲಿಗೆ ಬಂದ. ಅವನನ್ನು ಕೂಡ ಸಂಹಾರ ಮಾಡಿದ. ಈ ಅಲಕಾ ನಗರಕ್ಕೆ ಔದಕ ಅಂತ ಕೂಡ ಒಂದು ಹೆಸರಿತ್ತು ಅಂತ ಅದು ಹರಿವಂಶ ಅದನ್ನು ತಿಳಿಸ್ತದೆ. ನೀರು ಆ ಸ್ಥಳದಲ್ಲಿ ಬಹಳ ಆಗಿತ್ತು. ನೀರಿನ ದುರ್ಗಾಲ ಇದ್ದಿದ್ರಿಂದ ಅದಕ್ಕೆ ಔದಕ ಅನ್ನುವಂಥ ಹೆಸರು ಕೂಡ ಬಂದಿತ್ತು. ಹಿಂದೆ ಅಲಕ ಅಂತ ಹೇಳಿದ್ವಿ, ಈಗ ಔದಕ ಅಂತ ಹೆಸರನ್ನು ನೋಡ್ತೀವಿ. ಇದು ಆ ಔದಕ ಅಥವಾ ಅಲಕ ಅನ್ನೋ ಪ್ರದೇಶ. ಮುರ ಅನ್ನುವಂಥ ರಾಕ್ಷಸ ಈಗೇನು ಕೃಷ್ಣನ ಕೈಯಿಂದ ಸಂಹರಿಸನಾದಂಗ ಅವನ ಅಧೀನದಿಂದ ಬಿತ್ತು. ಇದಾದ ಬಳಿಕ ಸ್ವಯಂ ನರಕಾಸುರನೇ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕಂತ ಬಂದ. ಆ ನರಕಾಸುರನ ಯುದ್ಧ ಯಾವ ರೀತಿ ಕೃಷ್ಣನ ಜೊತೆ ಮುಂದುವರಿತು ಮತ್ತು ಕೃಷ್ಣ ಅವನು ಹೇಗೆ ಸಂಹಾರ ಮಾಡಿದ ಅನ್ನುವಂಥ ಘಟನೆಯನ್ನ ನಾಳೆ ದಿವಸ ನೋಡೋಣ.